ಸ್ನೇಹಿತರೆ ಎಲ್ಲರಿಗೂ ಶುಭ ಸಂಜೆ, ಶುಭ ಸಾಯಂಕಾಲ. ಇಂದಿನ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ 21 ದಿವಸದಲ್ಲಿ 4ನೇ ದಿನಕ್ಕೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮ ಪ್ರಾರಂಭಿಸಕ್ಕೆ ಮುಂಚೆ ನನ್ನ ಗುರುಗಳಾದ ಪ್ರಿಯತಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿ ಅವರು ಮತ್ತೆ ಪ್ರಿಯತಮ ಗ್ರ್ಯಾಂಡ್ ಮಾಸ್ಟರ್ ಆದ ಮಾತಾರ್ ಬಾಬಾಜಿ ಅವರಿಗೂ, ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗಳು, ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ಗಳು, ಪ್ರಕೃತಿ ಮಾತಕ್ಕೂ ಹೃದಯಪೂರ್ವಕ ನಮಸ್ಕಾರಗಳು ಸಲ್ಲಿಸ್ತಾ ಇಂದಿನ ಕಾರ್ಯಕ್ರಮ ಪ್ರಾರಂಭಿಸ್ತಾ ಇದ್ದೀವಿ. ಸ್ನೇಹಿತರೆ, ಈಗ ಈ 1 ಗಂಟೆ ಕಾರ್ಯಕ್ರಮದಲ್ಲಿ 9 ರಿಂದ 10 ಗಂಟೆವರೆಗೂ ಈ ಕಾರ್ಯಕ್ರಮ ನಿರ್ವಹಿಸ್ತಾ ಇದ್ವಿ. ಇದರಲ್ಲಿ ಮೊದಲನೇದಾಗಿ 40 ನಿಮಿಷ ಆಳವಾದ ಧ್ಯಾನಾಭ್ಯಾಸ, ತದನಂತರ 25 ನಿಮಿಷದಿಂದ 30 ನಿಮಿಷ ಕಾಲ ನಮ್ಮ ಆಧ್ಯಾತ್ಮಿಕ ಪರಿಕಲ್ಪನಾ ಭಾಗವಾಗಿ ಪ್ರತಿಯೊಂದು ದಿವಸ ಅದ್ಭುತವಾದ ಆಧ್ಯಾತ್ಮಿಕ ಜ್ಞಾನವು, ಆಧ್ಯಾತ್ಮಿಕ ಚಿಂತನವನ್ನು ನಾವು ತಿಳ್ಕೊತಾ ಇದ್ವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಈಗ ಮೊದಲನೇದಾಗಿ ಎಲ್ಲರೂ ಧ್ಯಾನ ಭಂಗಿನಲ್ಲಿ ಕೂತ್ಕೊಳ್ಳಿ. ಆನಾಪಾನಸತಿ ಧ್ಯಾನಾಭ್ಯಾಸ ಶುರು ಮಾಡೋಣ, ಪ್ರಾರಂಭಿಸೋಣ. ಸ್ನೇಹಿತರೆ, ಈಗ ಈ ಧ್ಯಾನವನ್ನು ಮಾರ್ಗದರ್ಶನ ನೀಡಕ್ಕೆ ಸಂಗೀತ ಜೊತೆಗೆ ಮತ್ತೆ ಮೊದಲನೇದಾಗಿ ಒಳ್ಳೆ ಮಾರ್ಗದರ್ಶನಗೆ ಈ ಧ್ಯಾನದ ಬಗ್ಗೆ ಮಾರ್ಗದರ್ಶನ ನೀಡ್ತಾ ಇರ್ತಾರೆ. ಈಗ ನಮ್ಮ ಸೀನಿಯರ್ ಮಾಸ್ಟರ್ ಆದ ವಿಶಾಲಾಕ್ಷಿ ಮೇಡಮ್ ಅವರು ಈಗಾಗಲೇ ಜಾಯ್ನ್ ಆಗಿದ್ದಾರೆ. ಅವ್ರನ್ನು ಸ್ವಾಗತ ಕೋರೋಣ. ವೆಲ್ಕಮ್ ಮೇಡಮ್. ಅನ್ಮ್ಯೂಟ್ ಕೋಸ್ಟ್ ಮಾಡ್ತಾರೆ. ಎಸ್, ನಮಸ್ತೆ ಸರ್. ವೆಲ್ಕಮ್ ಮೇಡಮ್, ಸ್ವಾಗತ, ಧನ್ಯವಾದ ಮೇಡಮ್. ಧ್ಯಾನದ ಮೊದಲನೇದಾಗಿ ಮಾರ್ಗದರ್ಶನ ಸ್ವಲ್ಪ ಕೊಟ್ರೆ ಆಮೇಲೆ ಒಳ್ಳೆ ಸಂಗೀತ ಜೊತೆಗೆ ನಾವು 45 ನಿಮಿಷ 40 ನಿಮಿಷ ಧ್ಯಾನ ಮಾಡ್ಕೊಂಡು ಆಮೇಲೆ ಆಧ್ಯಾತ್ಮಿಕ ಜ್ಞಾನ ತಿಳ್ಕೊಳ್ತೀವಿ. ರೈಟ್, ಥ್ಯಾಂಕ್ ಯು. ಆತ್ಮೀಯ ಧ್ಯಾನ ಬಂಧುಗಳೇ, ಎಲ್ಲರಿಗೂ ಕೂಡ ಆತ್ಮೀಯ ಪ್ರಣಾಮಗಳನ್ನು ತಿಳಿಸುತ್ತಾ, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್ ಅಂಡ್ ಮೈ ಡಿಯರ್ ಗಾಡ್ಸ್, ಸಮಯವೇ ಸಾಧನೆ ಅಂತ ನಮ್ಮ ಗುರುಗಳು ತಿಳಿಸಿರೋ ಹಾಗೆ ನಾವು ಸಮಯವನ್ನ ವ್ಯರ್ಥ ಮಾಡದೆ ಎಲ್ಲರೂ ಸಹ ಧ್ಯಾನಸ್ಥರಾಗೋಣ. ಸ್ನೇಹಿತರೆ, ಸುಖ ಸ್ಥಿರ ಆಸನದಲ್ಲಿ ಹಾಯಾಗಿ ಕೂತ್ಕೊಳ್ಳಿ. ಯಾರಾದ್ರೂ ಚೇರ್ ಮೇಲೆ ಕುಳಿತಿದ್ರೆ ನಿಮ್ಮ 2 ಪಾದಗಳನ್ನ ಕ್ರಾಸ್ ಮಾಡ್ಕೊಳ್ಳಿ. ಯಾವುದೇ ವಿಶೇಷ ಆಸನದ ಅಗತ್ಯ ಇಲ್ಲ ಸ್ನೇಹಿತರೆ. ನೆಲದ ಮೇಲೆ ಯಾರಾದ್ರೂ ಕುಳಿತಿದ್ರೆ ನಾರ್ಮಲ್ ಆಗಿ ಚಕ್ಕಂಬಕ ಹಾಕೊಂಡು ಕೂತ್ಕೋಬಹುದು. ಹಾಗೇನೆ ನಿಮ್ಮ 2 ಕೈ ಬೆರಳುಗಳನ್ನ ಒಂದರಲ್ಲಿ ಒಂದು ಜೋಡಿಸ್ಕೊಳ್ಳಿ. ಹಾಗೆ ನಿಧಾನವಾಗಿ ಕಣ್ಣುಗಳನ್ನ ಮುಚ್ಚುತ್ತಾ slowly close your eyes, my dear friends. Yes, ಯಾವುದೇ ಮಂತ್ರೋಚ್ಚಾರಣೆ ಬೇಡ ಸ್ನೇಹಿತರೆ. ಯಾವುದೇ ಗುರುವಿನ ನಾಮಸ್ಮರಣೆ ಸಹ ಬೇಡ. ಹಾಗೆ ದೇವಿ ಕಲ್ಪನೆಗಳು ಬೇಡ. ಸಹಜವಾಗಿ ನೈಸರ್ಗಿಕವಾಗಿ ನಡೆದಿರುವ ಉಸಿರಾಟ ಕ್ರಿಯೆಯನ್ನ ಕೇವಲ ಗಮನಿಸೋಣ ಸ್ನೇಹಿತರೆ. ಕೇವಲ ಶ್ವಾಸದ ಮೇಲೆ ಮಾತ್ರ ಗಮನ ಇರಲಿ. ಅದ್ಭುತವಾದ ಸಂಗೀತದೊಂದಿಗೆ ಕೇವಲ ಶ್ವಾಸವನ್ನು ಮಾತ್ರ ಗಮನಿಸೋಣ.
ನಿಮಿಷಗಳು ಹೀಗೆ ಶ್ವಾಸವನ್ನೇ ಗಮನಿಸಿ. ಶ್ವಾಸದ ಮೇಲೆ ಗಮನ. ಫೈನಲ್ ವರ್ಕ್ ಕೊನೆಯದಾಗ 1 ನಿಮಿಷ ಕಾಲ. ನಿಧಾನವಾಗಿ ದೇಹಕ್ಕೆ ಬನ್ನಿ ಎಲ್ಲರೂ. ಶ್ವಾಸದ ಮೇಲೆ ಗಮನ. ನಿಧಾನವಾಗಿ ದೇಹಕ್ಕೆ ಬನ್ನಿ. ಫೈನಲ್ 30 ಸೆಕೆಂಡ್ಸ್. ಕೊನೆಯದಾಗಿ 30 ಸೆಕೆಂಡ್ ಕಾಲ ಅಷ್ಟೇ. Last 10 seconds. ಕೊನೆಯದಾಗಿ 10 ಸೆಕೆಂಡ್. ಶ್ವಾಸದ ಮೇಲೆ ಗಮನ. ನಿಧಾನವಾಗಿ ದೇಹಕ್ಕೆ ಬನ್ನಿ ಎಲ್ಲರೂ. Last 5 seconds. 5, 4, 3, 2, 1, 0. ಸ್ನೇಹಿತರೆ, ನಿಧಾನವಾಗಿ ನಿಮ್ಮ 2 ಕೈಗೆ ತೆಗೆದ 2 ಕಣ್ಣು ಮೇಲೆ ಮುಚ್ಕೊಳ್ಳಿ. 5 ಸೆಕೆಂಡ್ ಕಾಲ ಹಾಗೆ ಇಟ್ಕೊಳ್ಳಿ. 2 ಕಣ್ಣುಗಳು ಸ್ಪರ್ಶ ಮಾಡಿ. 5, 4, 3, 2, 1, 0. ನಿಧಾನವಾಗಿ 2 ಕೈಗಳು ತೆಗೆದ ನಿಧಾನವಾಗಿ ನಿಮ್ಮ 2 ಕಣ್ಣುಗಳು ಬಿಡ್ಬೋದು ಸ್ನೇಹಿತರೆ. ಎಲ್ಲರೂ ಸಾಮಾನ್ಯ ಸ್ಥಿತಿಗೆ ಬನ್ನಿ. ಈಗ ದೇಹ ಎಚ್ಚರಿಕೆಗೆ ಬನ್ನಿ. ಪರಿಸರ ಎಚ್ಚರಿಕೆಗೆ ಬನ್ನಿ. ಸಾಮಾನ್ಯ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ನಿಮ್ಮ ವಿಡಿಯೋವನ್ನು ಆನ್ ಮಾಡ್ಕೊಂಡು ಕೂತ್ಕೊಳ್ಳಿ ಸ್ನೇಹಿತರೆ. ರೈಟ್ ಸ್ನೇಹಿತರೆ, ಇಷ್ಟವರೆಗೂ ಅದ್ಭುತವಾದ ಧ್ಯಾನವನ್ನು ಮಾಡಿದೀವಿ, ಸಂಗೀತ ಧ್ಯಾನವನ್ನು. ಸೊ ಅತಿ ಹೆಚ್ಚು ಶಕ್ತಿ ಪಡೆದಿವಿ. ಈಗ ಅತಿ ಅದ್ಭುತವಾದ ಜ್ಞಾನವನ್ನು ಇವತ್ತಿನ ಆಧ್ಯಾತ್ಮಿಕ ಜ್ಞಾನ ನಾವು ತಿಳ್ಕೊಂಡ ಅಂಶ ಏನಂದ್ರೆ ಪೂರ್ಣಾತ್ಮ ಮತ್ತೆ ಸೂಕ್ಷ್ಮ ಸಿದ್ಧದ ಬಗ್ಗೆ ವಿಶೇಷವಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಇದನ್ನ ಈ ಆತ್ಮ ಜ್ಞಾನ ನೀಡೋದಕ್ಕೆ ನಮ್ಮ ವಿಶಾಲಾಕ್ಷಿ ಮೇಡಮ್ ಅವರು ಈಗ ನಮಗೆ ಪೂರ್ತಿ ಮಾಹಿತಿ, ಪೂರ್ತಿ ಜ್ಞಾನ ತಿಳಿಸ್ಕೊಡ್ತಾರೆ. ಅವ್ರನ್ನ ಸ್ವಾಗತ ಕೋರೋಣ. ವೆಲ್ಕಮ್ ಟು ಮೇಡಮ್. ಸರ್ ನಮಸ್ತೆ. ಸರ್ 1 ನಿಮಿಷ. ಎಸ್. ಎಲ್ಲರೂ ನೀವು ವಿಡಿಯೋಗಳು ಆನ್ ಮಾಡ್ಕೊಂಡು ಕೂತ್ಕೋಬಹುದು. ವಿಡಿಯೋಗಳು ಆನ್ ಮಾಡ್ಕೊಂಡು ಕೂತ್ಕೊಳ್ಳಿ.
ರೈಟ್. ಸೊ ಇವತ್ತಿನ ಧ್ಯಾನ ಹೇಗಿದೆ? ಕಾಮೆಂಟ್ ಮೆಸೇಜ್ ಮಾಡಿ ಪರವಾಗಿಲ್ಲ. ರೈಟ್. ಓಕೆ ಸ್ನೇಹಿತರೆ, ಇವತ್ತಿನ ಈಗ ಕ್ಲಾಸ್ ಶುರು ಮಾಡೋಣ. ಮೇಡಮ್ ಆಗಮಿಸಿದ್ದಾರೆ. ಓಕೆ ಮೇಡಮ್, ಗೋ ಅಹೆಡ್. Thank you, sir. Thank you. My dear friends, my dear masters, my dear gods, ಮತ್ತೊಮ್ಮೆ ಎಲ್ಲರಿಗೂ ಕೂಡ ಆತ್ಮಪೂರ್ವಕ ನಮಸ್ಕಾರಗಳು. ಫ್ರೆಂಡ್ಸ್, ಇವತ್ತಿನ ದಿವಸ ನಾವೆಲ್ಲರೂ ತಿಳಿದುಕೊಳ್ಳೋ ಹೊರಟಿರುವಂತ ವಿಷಯ ಯಾವ್ದಪ್ಪ ಅಂದ್ರೆ, ಮಾಹಿತಿ ಯಾವುದು ಅಂತಂದ್ರೆ ಪೂರ್ಣಾತ್ಮ ಮತ್ತು ಸೂಕ್ಷ್ಮ ಶರೀರ. ಈಗಾಗಲೇ ಈ ವಿಷಯದ ಕುರಿತಾಗಿ ತಮ್ಮೆಲ್ರಿಗೂ ಹಲವಾರು ಮಾಹಿತಿಗಳು ಸಿಕ್ಕಿರುತ್ತೆ, ಹಲವಾರು ವಿಷಯಗಳನ್ನು ಸಹ ತಿಳ್ಕೊಂಡಿರ್ತೀವಿ. ಮತ್ತೊಮ್ಮೆ ಅದನ್ನ ತಿಳ್ಕೊಂಡಾಗ ಮತ್ತೊಮ್ಮೆ ಅದು ನಮ್ಗೆ ಮನನ ಆಗ್ತಾ ಹೋಗುತ್ತೆ ಅನ್ನೋ ಉದ್ದೇಶದಿಂದ ಈ ಒಂದು ಪ್ರಯತ್ನ ಸ್ನೇಹಿತರೆ. ಸೊ ಇಲ್ಲಿ ಪೂರ್ಣ ಆತ್ಮ, ಮೊಟ್ಟ ಮೊದಲಿಗೆ ಪೂರ್ಣ ಆತ್ಮ. ಈಗ ನಾವು ಒಂದು ಕಾಮನ್ ಆಗಿ ಒಂದು ಮಂತ್ರ ಹೇಳ್ತಾ ಇರ್ತೀವಿ, ಮಂತ್ರವನ್ನ ಹೇಳ್ತೀವಲ್ವ, ಪೂರ್ಣಮದಃ ಪೂರ್ಣಮಿದಃ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಶ್ಚ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಒಂದು ಶ್ಲೋಕ ಬರುತ್ತೆ ನೋಡಿ, ಮಂತ್ರ. ಏನು ಈ ಮಂತ್ರದ ಅರ್ಥ ಅಂದಾಗ, ಪೂರ್ಣಮದಂ ಅಂದ್ರೆ ಪೂರ್ಣ ಮದಂ, ನಾನು ಕೂಡ, ಅದಂ ಅಂತಂದ್ರೆ ನಾನು ಸಹ ಪೂರ್ಣ ಇದ್ದೀನಿ, ಪೂರ್ಣಮಿದಂ ನೀನು ಸಹ ಪೂರ್ಣ ಇದ್ದೀಯಾ. ಇನ್ನೇನಾಗ್ಬೇಕಾಗಿದೆ, ಪೂರ್ಣಾತ್ ಪೂರ್ಣ ಮುದಚ್ಯತೆ, ಪೂರ್ಣ ಇದ್ದಿದ್ದು ಮತ್ತೆ ಪೂರ್ಣತೆಯನ್ನ ಪಡ್ಕೋಬೇಕಾಗಿದೆ. ಪೂರ್ಣಶ್ಚ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ, ಒಂದು ಪೂರ್ಣದಿಂದ ಬಂದಂತಹ ಒಂದು ಅಂಶ ಪೂರ್ಣತ್ವವನ್ನ ಪಡ್ಕೊಂಡು ಮತ್ತೆ ಪೂರ್ಣವೇ ಆಗ್ಬೇಕಾಗಿದೆ. ಫಾರ್ ಎಕ್ಸಾಂಪಲ್, ಈಗ ಏನು ಅಂತಂದ್ರೆ, ಒಬ್ಬ ತಾಯಿ ಒಂದು ಶಿಶುವಿಗೆ ಜನ್ಮ ನೀಡಿದಾಗ, ಒಂದು ಮಗುವಿಗೆ ಜನ್ಮ ನೀಡಿದಾಗ ತಾಯಿ ಏನು ಅರ್ಧ ಇಲ್ಲ ಅಲ್ವಾ ತಾನೆ. ತಾಯಿಯಿಂದ ಬಂದಂತಹ ಒಂದು ಮಗು ಸಹ ಪೂರ್ಣವೇ. ಈ ಕಡೆ ತಾಯಿ ಸಹ ಪೂರ್ಣ, ಈ ಕಡೆ ಮಗು ಸಹ ಪೂರ್ಣ. ಮಗುವಿಗೆ ಜನ್ಮ ಕೊಟ್ಲು ಅಂದ ತಕ್ಷಣ ತಾಯಿಯಲ್ಲಿ ಅರ್ಧಶಕ್ತಿ ಕಡಿಮೆ ಆಗುತ್ತಾ ಮಾಸ್ಟರ್ಸ್? ಇಲ್ಲ ತಾನೆ, ತಾಯಿ ಪೂರ್ಣ. ಅದೇ ತರಹ ಮಗು ಸಹ ಪೂರ್ಣ. ಮಗು ನೋಡಿ, ಹೆಣ್ಮಗು ಆಗಿದ್ರೆ ಅದು ಮುಂದೆ ಅದು ಸಹ ಒಂದು ಮಗುವಿಗೆ ಜನ್ಮವನ್ನ ಕೊಡುತ್ತೆ. ಬರೀ ಇದು ಹೆಣ್ಮಕ್ಳ ವಿಚಾರ ಅಂತ ನಾನು ಈ ತರ ಹೇಳಿದ ಒಂದು ಎಕ್ಸಾಂಪಲ್, ಇದು ಪೂರ್ಣದ ಬಗ್ಗೆ ಒಂದು ಎಕ್ಸಾಂಪಲ್. ಸೊ ಇದು ಪೂರ್ಣ. ಯಾಕೆ ಪೂರ್ಣ ಆತ್ಮ ಅಂತ ಕರೆದ್ರು ಅಂದ್ರೆ, ಪೂರ್ಣತೆಯನ್ನ ಹೊಂದಿರ್ತಕ್ಕಂಥದ್ದು, ಪರಿಪೂರ್ಣವಾದದ್ದಕ್ಕೆ, ಪರ್ಫೆಕ್ಟ್ ಆಗಿರೋದಕ್ಕೆ ನಾವು ಪೂರ್ಣ ಅಂತ ಕರೆಯೋದು. ಹಾಗಾದ್ರೆ ಯಾವುದು ಪೂರ್ಣ ಆತ್ಮ? ಯಾವ ಆತ್ಮದಲ್ಲಿ ಭೂಮಂಡಲದ ಮೇಲಿನ ಅಷ್ಟೇ ಅಲ್ಲದೆ ಸಕಲ ಲೋಕಗಳಲ್ಲಿನ ಎಲ್ಲ ಜ್ಞಾನವು ಗೊತ್ತಿರುತ್ತದೋ, ನಾನು ದೇಹ ಅಷ್ಟೇ ಅಲ್ಲ, ನಾನು ದೇಹದ ಒಳಗಡೆ ವಾಸವಾಗಿರ್ತಕ್ಕಂತಹ ಸಾಕ್ಷೀಭೂತವಾದ ಚೈತನ್ಯ, ನಾನು ಆತ್ಮ ಪದಾರ್ಥ ಅನ್ನುವಂತಹ ವಿಷಯ ತಿಳ್ಕೊಂಡು ನಾನು ಎಷ್ಟೋ ಬಾರಿ ಭೂಮಿಗೆ ಬಂದಿದ್ದೇನೆ, ಎಷ್ಟೋ ಸಾರಿ ನಾನು ಜನ್ಮ ತಗೊಂಡಿದ್ದೇನೆ ಅನ್ನುವಂತಹ ವಿಷಯವನ್ನ ಮನನ ಮಾಡ್ಕೊಂಡು ಯಾರು ಆತ್ಮ ಸಾಕ್ಷಾತ್ಕಾರ ಪಡ್ಕೊಂಡು ಹೋಗಿದಾರಲ್ಲ, ಅವರೆಲ್ಲರೂ ಸಹ ಪೂರ್ಣ ಆತ್ಮರೇ. ಹೀಗೆ ಭೂಮಿಗೆ ಹಲವು ಬಾರಿ ಬಂದು ಹೋದಂತಹ ಆತ್ಮ ಲೋಕ ಕಲ್ಯಾಣವನ್ನ ಮಾಡ್ತಾ ಕೆಲವಷ್ಟು ಜನ್ಮ ಕಳೆದಿರುತ್ತೆ. ಹಾಗೇನೆ ಎಲ್ಲರಲ್ಲಿರ್ತಕ್ಕಂಥ ಅಜ್ಞಾನವನ್ನ, ಭೂಮಂಡಲದ ಮೇಲೆ ಇರ್ತಕ್ಕಂಥ ಅಜ್ಞಾನವನ್ನ ಹೋಗ್ಲಾಡ್ಸೋದಕ್ಕೆ ಎಷ್ಟೋ ಬಾರಿ ಬಂದಿರುತ್ತೆ. ಈ ರೀತಿ ಎಷ್ಟೋ ಬಾರಿ ಬಂದು ಹೋದ ನಂತರ ಪ್ರತಿ ಒಂದು ಜನ್ಮದಲ್ಲಿ ಆ ಆತ್ಮಕ್ಕೆ ಒಂದೊಂದು ಜ್ಞಾನ ಅಂತ ಬರ್ತಾ ಹೋಗುತ್ತೆ. ಮಾಸ್ಟರ್ಸ್, ಕಾಮನ್ ಆಗಿ ಒಂದು ಸರ್ವೇ ಸಾಮಾನ್ಯವಾದ ವಿಚಾರ ಏನು ಅಂತಂದ್ರೆ, ಒಂದು ಚೈತನ್ಯ, ಒಂದು ಆತ್ಮ 400 ಜನ್ಮಗಳನ್ನ ತಗೊಳುತ್ತೆ. ಎಷ್ಟು ಹೇಳಿ? 400 ಜನ್ಮಗಳು. ನಾವೇನ್ ಅನ್ಕೋತೀವಿ, ಏನೋ ನಾವು ಇದೇ ಜನ್ಮ ಒಂದೇ ಬಂದಿದ್ದೀವಿ ಅಂತ ನಾವ್ ಅನ್ಕೋತೀವಿ. ಬಟ್ ಇಲ್ಲ, 400 ಜನ್ಮಗಳು. ಇವಾಗ ನೋಡಿ, ಏನಾದ್ರೂ ಸಮಸ್ಯೆ ಬಂತು ಅಂತಂದ್ರೆ ಯಾವ್ದೋ ಜನ್ಮದಲ್ಲಿ ಏನೋ ಕರ್ಮ ಮಾಡಿದ್ದೀನಿ ಅಂತ ಕಾಮನ್ ಆಗಿ ಹೇಳ್ಬಿಡ್ತೀವಿ ನಾವು ಅಲ್ವಾ, ಆಡು ಮಾತಲ್ಲಿ ಬಂದ್ಬಿಡುತ್ತೆ. ಅದು ಸತ್ಯ.
ಅದು ಸುಳ್ಳಲ್ಲ. ಹೀಗೆ ಎಷ್ಟೋ ಸಾರಿ ಬಂದು ಹೋಗುವಿಕೆ ಆದಾಗ ಪ್ರತಿ ಜನ್ಮದಲ್ಲಿ ಒಂದೊಂದು ವಿಷಯವನ್ನ ತಿಳ್ಕೊಂಡಿರ್ತೀವಿ. ಪ್ರತಿ ಜನ್ಮದಲ್ಲಿ ಒಂದೊಂದು ಅವಗುಣಗಳನ್ನ ಕಳ್ಕೊಂಡಿರ್ತೀವಿ, ಕೋಪವನ್ನ ಕಳ್ಕೊಂಡಿರ್ತೀವಿ, ಭಯವನ್ನ ಕಳ್ಕೊಂಡಿರ್ತೀವಿ. ಇಂತಹ ಒಂದು ಧ್ಯಾನ ಮಾರ್ಗ ಸಿಕ್ಕಾಗ ನಮ್ಮ ಆತ್ಮದ ಕತ್ತಲೆಯನ್ನ ಕಳ್ಕೊತೀವಿ. ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಬಂದು ಮತ್ತೆ ಎಷ್ಟೋ ಜನ್ಮಗಳನ್ನ ನಮ್ಮ ಆಯ್ಕೆ ಮೇಲೆ ನಾವು ತಗೋತೀವಿ. ಇಂತಹ ಹಲವು ಜನ್ಮಗಳ ಒಟ್ಟು ಸಾರ ಒಂದು ಪೂರ್ಣತೆಯನ್ನ ಪಡೆದಾಗ ನೋಡಿ, ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಪರಿಪೂರ್ಣವಾದ ಜ್ಞಾನವನ್ನು ಪಡೆದಾಗ ನಾವೇನಂತೀವಿ, ಅವರೆಲ್ಲ ಪರ್ಫೆಕ್ಟ್ ಆಗಿದ್ದಾರೆ, ಅವ್ರಿಗೆ ಆ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ, ಪ್ರಾವೀಣ್ಯತೆ ಇದೆ ಅಂತ ನಾವ್ ಹೇಳ್ತೀವಿ ನೋಡಿ. ಒಂದು PhD ಅಂತ ಒಂದು ಡಿಗ್ರಿಯನ್ನ ಕೊಡ್ತೀವಲ್ಲ, ಆ ತರಹ ಆತ್ಮನಿಗೆ ಒಂದು ಡಿಗ್ರಿ ಯಾವ್ದಪ್ಪ ಅಂತಂದ್ರೆ ಪೂರ್ಣ ಆತ್ಮ. ಅದಕ್ಕೇನೆ ನಾವು ಪೂರ್ಣ ಆತ್ಮ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಒಂದು ಕಾಯಿ ಇದೆ ಅನ್ಕೊಳ್ಳಿ, ಒಂದು ಪೇರ್ಲೆ ಹಣ್ಣಿದೆ ಅನ್ಕೊಳ್ಳಿ, ಒಂದು ಸೀತಾಫಲ ಇದೆ ಅನ್ಕೊಳ್ಳಿ. ಆ ಸೀತಾಫಲ ನೋಡೋದಕ್ಕೆ ಒಂದೇ ಫಲ ಅದು, ಆದ್ರೆ ಅದರ ಒಳಗಡೆ ಎಷ್ಟು ಬೀಜ ಇದೆ? ಆ ಒಂದು ಬೀಜವನ್ನ ನಾವು ನೆಲಕ್ಕೆ ಹಾಕಿದಾಗ ಮತ್ತೆ ಒಂದು ಮರ ಬೆಳೆಯುತ್ತೆ, ಮತ್ತೆ ಒಂದು ಮರ ಬೆಳೆದು ಅದರಲ್ಲಿ 1000 ಹಣ್ಣುಗಳು ಬರುತ್ತೆ. ಅದೇ ತರಹ ಒಂದು ಪೂರ್ಣಾತ್ಮನಿಂದ ಬಂದಂತಹ ಒಂದು ಅಂಶಾತ್ಮ ಅಂದ್ರೆ ಒಂದು ಸೀತಾಫಲದಿಂದ ಒಂದು ಬೀಜ ಹೊರಗಡೆ ಬರುತ್ತಲ್ಲ, ಆ ರೀತಿ ಇಲ್ಲಿ ಸೀತಾಫಲ ಅನ್ನೋದು ಒಂದು ಪೂರ್ಣ ಆತ್ಮ ಆದ್ರೆ ಅದರಿಂದ ಬಂದಂತಹ ಒಂದು ಬೀಜ ಒಂದು ಅಂಶ ಆತ್ಮ, ಒಂದು ಚೈತನ್ಯ ಅಂತ ಹೇಳ್ಬೋದು. ಅಂತಹ ಒಂದು ಚೈತನ್ಯ ಏನ್ ಮಾಡುತ್ತೆ, ಒಂದು ತಾಯಿಯ ಗರ್ಭವನ್ನ ಆಯ್ಕೆ ಮಾಡ್ಕೊಳುತ್ತೆ. ಆಯ್ಕೆ ಮಾಡ್ಕೊಂಡ ತಕ್ಷಣ ತಾಯಿಯ ಗರ್ಭವನ್ನ ಪ್ರವೇಶ ಮಾಡಿ 9 ತಿಂಗಳು ಅಲ್ಲಿ ಶರೀರ ಅನ್ನೋದು ಬೆಳೆಯುತ್ತೆ. ಆ ಶರೀರದ ಜೊತೆಗೆ ಇನ್ನೊಂದು ಅಂಶ ಬೆಳೀತಾ ಇರುತ್ತೆ ಸ್ನೇಹಿತರೆ. ಇನ್ನೊಂದು ಅಂಶ ದೇಹಕ್ಕೆ ಅತಿ ಮುಖ್ಯವಾಗಿರ್ತಕ್ಕಂಥ ಅಂಶ, ಈ ದೇಹದ ಒಳಗೆ ಇರ್ತಕ್ಕಂಥ ಮುಖ್ಯವಾದ ಆಧಾರ ಯಾವುದಪ್ಪ ಅಂದ್ರೆ ಸೂಕ್ಷ್ಮ ಶರೀರ, ಎಥರಿಕ್ ಬಾಡಿ. ಸೊ ಅದು ಈ ಒಂದು ಮನುಷ್ಯ ಶರೀರವನ್ನ ಧಾರಣೆ ಮಾಡ್ಕೊಂಡು 9 ತಿಂಗಳು ಈ ದೇಹ ರೆಡಿ ಆಗುತ್ತೆ ತಾಯಿಯ ಗರ್ಭದಲ್ಲಿ. ಆಮೇಲೆ 9 ತಿಂಗಳಿನ ನಂತರ ಶಿಶುವಿನ ಜನನ ಆಗುತ್ತೆ. ನೋಡಿ, ಒಂದು ಅಂಶಾತ್ಮ ಜನನ ತಗೊಂಡು ಭೂಮಂಡಲದ ಮೇಲೆ ಜೀವನ ಮಾಡೋದಕ್ಕೆ ಶುರು ಮಾಡುತ್ತೆ. ಅವಾಗ ತನ್ನ ಇಡೀ ಜೀವನದುದ್ದಕ್ಕೂ ಏನು ಒಟ್ಟು ಜ್ಞಾನವನ್ನ ತಗೊಂಡಿರುತ್ತಲ್ಲ, ಒಟ್ಟು ಅನುಭವ ತಗೊಂಡಿರುತ್ತಲ್ಲ, ಈ ಅನುಭವಗಳ ಒಟ್ಟು ಸಾರವೇ ಜ್ಞಾನ. ಇಂತಹ ಎಷ್ಟೋ ಬಂದು ಹೋಗುವಿಕೆಗಳ ನಡುವೆ ಒಂದು ಆತ್ಮ ಎಷ್ಟೋ ಜ್ಞಾನ ಪಡ್ಕೊಂಡಿರುತ್ತೆ. ಅಂತಹ ಎಲ್ಲ ಒಟ್ಟು ಜ್ಞಾನಗಳಿಂದ ಒಂದು ಆತ್ಮ ಏನಾಗುತ್ತೆ, ಪೂರ್ಣ ಆತ್ಮವಾಗಿ ರೆಡಿ ಆಗುತ್ತೆ. ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಪೂರ್ಣ ಆತ್ಮ ಅಂದ್ರೆ ಏನು ಅಂದ್ರೆ, ಇನ್ನೊಂದು ಎಕ್ಸಾಂಪಲ್ ಅಂತಂದ್ರೆ, ಇವಾಗ ಒಂದು ದೊಡ್ಡ ಕುಟುಂಬ ಇದೆ ಅಂತ ಅನ್ಕೊಳ್ಳಿ. ಒಂದು ದೊಡ್ಡ ಕುಟುಂಬದಲ್ಲಿ ಮನೆಯ ಒಡೆಯರು ಅನ್ನೋರು ಒಬ್ರು ಇರ್ತಾರೆ, ಮನೆಯ ಮಾಲೀಕರು ಅಂತ ಒಬ್ರು ಇರ್ತಾರೆ ಅಲ್ವಾ, ಹಿರಿಯರು ಅಂತ ಇರ್ತಾರೆ. ಸೊ ಅವ್ರಿದ್ದಾಗೆ ಅವ್ರು ಎಲ್ಲವನ್ನ ಅಬ್ಸರ್ವ್ ಮಾಡ್ತಿರ್ತಾರೆ, ಎಲ್ಲ ಸಂಬಂಧಗಳನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ಇದು ಆಧ್ಯಾತ್ಮಿಕ ಭಾಷೆಯಲ್ಲಿ ಇದಕ್ಕೆ ಪೂರ್ಣ ಆತ್ಮ ಅಂತ ಕರಿತೀವಿ. ಅದು ಎಲ್ಲ ವಿಷಯಗಳಿಗೆ ಪ್ರಾಮಾಣಿಕತೆ ಹೊಂದಿರುತ್ತೆ. ನಾನು ಎಷ್ಟು ಜನ್ಮ ತಗೊಂಡಿದ್ದೀನಿ, ನನ್ನ ಕರ್ಮಗಳು ಎಷ್ಟಿದೆ, ಇನ್ನು ಎಷ್ಟು ನನ್ನ ಕಲಿಬೇಕು, ಇನ್ನು ಯಾವ ವಿದ್ಯೆ ನಾನು ಪಡ್ಕೋಬೇಕು, ಅಥವಾ ಭೂಮಂಡಲಕ್ಕೆ ನನ್ನ ಸೇವೆಯ ಅಗತ್ಯ ಇದೆಯಾ, ಇದೆಲ್ಲ ಜ್ಞಾನ ಕೂಡ ಅದಕ್ಕಿರುತ್ತೆ. ನಾನು ಎಲ್ಲಿಂದ ಬಂದಿದ್ದೀನೋ ಪುನಃ ಅಲ್ಲಿಗೆ ಹೋಗಿ ಸೇರ್ತೀನಿ ಅನ್ನೋ ಜ್ಞಾನ ಕೂಡ ಇರುತ್ತೆ. ಉದಾಹರಣೆಗಾಗಿ ಯಾರಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಯುಕ್ತೇಶ್ವರ ಗಿರಿ ಅವರು, ಬಸವಣ್ಣನವರು, ಅಕ್ಕ ಮಹಾದೇವಿಯವರು, ಇವರೆಲ್ಲರೂ ಕೂಡ ಒಂದು ಪೂರ್ಣ ಆತ್ಮರೇ. ಯಾಕಂದ್ರೆ ನೋಡಿ, ಅವರು ಭೂಮಂಡಲದ ಮೇಲೆ ಬಂದು ಆಧ್ಯಾತ್ಮಿಕ ಸಾಧನೆಯನ್ನ ಮಾಡ್ತಾ ಒಂದು ಪೂರ್ಣ ಸ್ಥಿತಿಗೆ ಸೇರಿದ್ರು. ಅಲ್ಲಿ ನೋಡಿ, ಒಂದು ಸ್ವಲ್ಪ ಯಾವ್ದಾದ್ರು ವಿಷಯನ ನಾವು ಕೇಳಿದಾಗ ಅಥವಾ ಯಾವ್ದಾದ್ರು ವಿಷಯ ಅವ್ರ ಹತ್ರ ಹೋಗಿ ತಿಳ್ಕೊಬೇಕು ಅಂದಾಗ ಪರಿಪೂರ್ಣ ಜ್ಞಾನ ಅನ್ನೋದು ನಮ್ಗೆ ಬರುತ್ತೆ. ಈ ಹೊಸ ಯುಗ ಕಂಡಂತಹ ಒಂದು ಪೂರ್ಣ ಆತ್ಮ ಯಾರು ಅಂದ್ರೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ. ನೋಡಿ, ಯಾವುದೇ ವಿಷಯ ನಾವು ಅಲ್ಲಿ ಕೇಳಿದ್ರು ಎಲ್ಲ ನಮ್ಗೆ ಹೇಗೆ ಅರ್ಥ ಆಗೋ ರೀತಿನಲ್ಲಿ ಆ ಚೈತನ್ಯ ತಿಳಿಸುತ್ತೆ ಅಲ್ವಾ. ಸೊ ಅವರೆಲ್ಲರೂ ಪೂರ್ಣ ಆತ್ಮರೇ. ನಾವು ಸಹ ಆ ಪೂರ್ಣತ್ವವನ್ನು ಹೊಂದೋದಕ್ಕಂತಾನೆ ಭೂಮಂಡಲಕ್ಕೆ ಬಂದಿದ್ದು ಮಾಸ್ಟರ್. ಭೂಮಂಡಲಕ್ಕೆ ಬಂದಾಗ ಒಂದು ಆಧಾರ ಅಂತ ಬೇಕಲ್ವಾ, ಸೂಕ್ಷ್ಮ ಶರೀರ, ಎಥರಿಕ್ ಬಾಡಿ, ಆಧಾರ ಅಂತ ಬೇಕಲ್ವಾ. ಈಗ ನೋಡಿ, ನಮ್ಗೆ ಯಾರಾದ್ರೂ ಆಧಾರ ಇದ್ದಾರೆ, ಗಟ್ಟಿಯಾದ ಆಧಾರ ಇದೆ ಅನ್ನೋ ಭರವಸೆಯಲ್ಲಿ ನಾವು ಜೀವಿಸ್ತಾ ಇರ್ತೀವಲ್ಲ, ಹಾಗೆ ಹೇಗಿರುತ್ತೆ ಹಾಗಾದ್ರೆ ಸೂಕ್ಷ್ಮ ಶರೀರ ಹೇಗಿರುತ್ತೆ, ಅದು ಕಣ್ಣಿಗೆ ಕಾಣಿಸುತ್ತಾ ಅಂತ ನಾವು ಕೇಳ್ಬೋದು. ಇಲ್ಲ ಮಾಸ್ಟರ್ಸ್, ಅದು ಕಣ್ಣಿಗೆ ಕಾಣದೇ ಇರುವಂತಹ ನಿರಾಕಾರ ವಸ್ತು.
ಅದಕ್ಕೆ ನಾವು ಆತ್ಮ ಚೈತನ್ಯ ಅಂತ ಸಹ ಕರಿತೀವಿ. ಅದನ್ನೇ ನಾವು ಆತ್ಮ ಅಂತ ಕೂಡ ಕರಿತೀವಿ. ಈಗ ನೋಡಿ, ನೀವು ಉಸಿರಾಟವನ್ನ ಗಮನಿಸ್ತಾ ಹೋದ ಹಾಗೆ ಕೆಲವು ಸಾರಿ ಏನ್ ಅನ್ಸುತ್ತೆ, ಶರೀರ ತುಂಬಾ ದಪ್ಪಗಾಗಿದೆ ಅಂತ ಅನ್ಸುತ್ತೆ. ನಾನ್ ತುಂಬಾ ದಪ್ಪ ಆಗಿದ್ದೀನಿ ಅಂತ ಅನ್ಸುತ್ತೆ ಧ್ಯಾನ ಕೂತಿರ್ಬೇಕಾದ್ರೆ. ಇನ್ನು ಕೆಲವು ಸಾರಿ ನಾನ್ ತುಂಬಾ ಚಿಕ್ಕದಾಗಿದ್ದೀನಿ, ತುಂಬಾ ಚಿಕ್ಕದಾದ ಅಣುವಿನ ತರ ಆಗಿದ್ದೀನಿ ಅಂತ ಅನ್ಸುತ್ತೆ. ಆದ್ರೆ ಶರೀರ ಅಲ್ಲಿ ಹಿಗ್ಗೋದು ಕುಗ್ಗೋದು ಮಾಡಿರಲ್ಲ ಸ್ನೇಹಿತರೆ. ಒಂದ್ ನಿಮಿಷ. ಕ್ಷಮಿಸಿ ಮಾಸ್ಟರ್ಸ್, ಅಡಚಣೆಗಾಗಿ ಕ್ಷಮೆ ಇರಲಿ. ಸೊ ಅಲ್ಲಿ ನಮ್ಮ ಭೌತಿಕ ಶರೀರ ಹಿಗ್ಗುವಿಕೆ ಕುಗ್ಗುವಿಕೆ ಆಗಿರಲ್ಲ ಸ್ನೇಹಿತರೆ. ಅಲ್ಲಿ ವಿವಿಧ ರೀತಿಯ ಆಕಾರವನ್ನ ಯಾವ್ದು ಪಡ್ಕೊಳ್ತಾ ಇರುತ್ತೆ ಅಂತಂದ್ರೆ, ನಮ್ಮ ದೇಹದ ಒಳಗೆ ಸೂಕ್ಷ್ಮ ರೂಪದಲ್ಲಿ ಅಗೋಚರವಾಗಿ ಇರ್ತಕ್ಕಂತಹ ಸೂಕ್ಷ್ಮ ಶರೀರ. ಹೇಗೆ ಅಂತಂದ್ರೆ, ಒಂದು ಮೈಕ್ ನಲ್ಲಿ ನಾವು ಮಾತನಾಡೋ ಕಾಲಕ್ಕೆ ಧ್ವನಿ ಎಲ್ರಿಗೂ ಸೇರ್ಲಿ, ಎಲ್ಲರ ತನಕ ಧ್ವನಿ ಮುಟ್ಲಿ ಅಂತ ಹೇಳ್ಬಿಟ್ಟು ನಾವು ಒಂದು ಮೈಕ್ ಅನ್ನ ಯೂಸ್ ಮಾಡ್ತೀವಿ ಅಲ್ವಾ. ಆ ಮೈಕ್ ಒಳಗಡೆ ಕರೆಂಟ್ ಇರುತ್ತೆ ಸ್ನೇಹಿತರೆ, ಆದ್ರೆ ಅದು ಕಣ್ಣಿಗೆ ವ್ಯಕ್ತ ಆಗಲ್ಲ. ಮೈಕ್ ಯಾವ್ದ್ರಿಂದ ಕೆಲಸ ಮಾಡ್ತಾ ಇದೆ ಅಂತಂದ್ರೆ, ಆ ಒಳಗಡೆ ಇರುವಂತಹ ಕರೆಂಟಿನ ಸಹಾಯದಿಂದ, ಅದ್ರೊಳಗಡೆ ಕರೆಂಟ್ ಇದೆ ಅಂತಾನೆ ಮೈಕು ಕೆಲಸ ಮಾಡ್ತಾ ಇದೆ. ಅದೇ ತರಹ ಒಂದು ಗಾಡಿ ನೋಡಿ, ವಾಹನದ ಚಕ್ರ ತಾವೆಲ್ಲರೂ ನೋಡಿದಿರಲ್ವಾ, ಅದ್ರ ಒಳಗಡೆ ಟ್ಯೂಬ್ ಅಂತ ಇರುತ್ತೆ. ಆ ಟೈರ್ ಒಳಗಡೆ ಟ್ಯೂಬ್ ಅಂತ ಇರುತ್ತೆ, ಅದೇ ಆಧಾರ ಅದಕ್ಕೆ. ಆ ಟ್ಯೂಬ್ ನಲ್ಲಿರುವಂತಹ ಗಾಳಿನೇ ಆ ಗಾಲಿಗೆ ಆಧಾರ. ಅದೇ ತರಹ ನಮ್ಮ ದೇಹದ ಒಳಗಡೆ ಒಂದು ಆಧಾರ ಅಂತ ಇದೆ, ಅದುವೇ ಸೂಕ್ಷ್ಮ ಶರೀರ. ಅದು ಯಾವ ರೀತಿ ಇದೆ ಅಂತಂದ್ರೆ, ಅತ್ಯಂತ ಸೂಕ್ಷ್ಮ ರೀತಿಯಲ್ಲಿದೆ. ಈಗ ನೋಡಿ, ನಾವು ಈ ರೀತಿ ನಾವು ಬೆರಳನ್ನ ಮಾಡಿದಾಗ 5 ಬೆರಳು ಪತ್ರಿ ಸರ್ ಹೇಳ್ತಾ ಹೋಗ್ತಾರೆ, ಇದು ಅನ್ನಮಯ ಶರೀರ ನೋಡಿ, ಭೌತಿಕ ದೇಹ, ಹಾಗೆ ಪ್ರಾಣಮಯ, ಅನ್ನಮಯ, ಮನೋಮಯ, ಪ್ರಾಣಮಯ, ವಿಜ್ಞಾನಮಯ, ಈ ರೀತಿ ಹಲವಾರು ಶರೀರಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. 7 ಶರೀರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅನ್ನಮಯ, ಮನೋಮಯ, ಆನಂದಮಯ, ವಿಜ್ಞಾನಮಯ, ಪ್ರಾಣಮಯ ಮತ್ತು ಮಹಾಕಾರಣ ಶರೀರ ಅಂತ. ಈ ರೀತಿ ಹಲವಾರು ಶರೀರಗಳು. ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಒಂದು ಈರುಳ್ಳಿಯನ್ನ ನೋಡಿದಾಗ ಈರುಳ್ಳಿ ಒಳಗಡೆ ಒಂದೊಂದಾಗಿ ಲೇಯರ್ಸ್ ಇರ್ತಲ್ಲ ಸ್ನೇಹಿತರೆ, ಅದೇ ತರಹ ನಮ್ಮ ದೇಹದ ಒಳಗಡೆ ಒಂದೊಂದು ಲೇಯರ್ಸ್ ಇದೆ. ಒಂದೊಂದು ಲೇಯರ್ಗೆ ಒಂದೊಂದು ಹೆಸರು. ಭೌತಿಕ ಶರೀರ, ಮನೋಮಯ ಶರೀರ, ಭಾವನಾಮಯ ಶರೀರ, ವಿಜ್ಞಾನಮಯ ಶರೀರ, ಈ ರೀತಿ ಒಂದೊಂದು ಶರೀರ, ಒಂದೊಂದು ಲೇಯರ್ಗೆ ಒಂದೊಂದು ಹೆಸರು ಇದೆ. ಮುಖ್ಯವಾಗಿ ಇಲ್ಲಿ ಯಾವ್ದಪ್ಪ ನಮ್ಗೆ ಆಧಾರವಾಗಿರೋದು ಯಾವ್ದು ಅಂತಂದ್ರೆ ಸೂಕ್ಷ್ಮ ಶರೀರ. ರೋಗದ ಮೂಲ ಇರೋದು ಎಲ್ಲಿ ಅಂತಂದ್ರೆ ಸೂಕ್ಷ್ಮ ಶರೀರದಲ್ಲಿ ಅನ್ನುವಂತಹ ವಿಚಾರ ಈಗಾಗಲೇ ತಮ್ಗೆಲ್ರಿಗೂ ತಿಳಿದಿದೆ. ಧ್ಯಾನ ಮಾಡ್ತಾ ಹೋದ ಹಾಗೆ ನಮ್ಗೆ ಶರೀರದಲ್ಲಿ ಇಲ್ಲೇ ಇರ್ತಕ್ಕಂತಹ ಕೆಲವು ನೋವುಗಳು ಕಾಣಿಸ್ಕೊಳ್ಳುತ್ತೆ. ಅದೇ ನಮ್ಗೆ ಈ ನೋವೇ ಇರ್ಲಿಲ್ವಲ್ಲ, ಈ ಸಮಸ್ಯೆನೇ ಇರ್ಲಿಲ್ಲ, ಇದು ಹೇಗೆ ಕಾಣಿಸ್ಕೊಳ್ತು ಅಂತ ನಮ್ಗೆ ಅನ್ಸುತ್ತೆ. ಮಾಸ್ಟರ್ಸ್, ರೋಗದ ಮೂಲ ಇರೋದು ಎಲ್ಲಿ ಅಂತಂದ್ರೆ ನಮ್ಮ ದೇಹದಲ್ಲಿ ಅಲ್ಲ, ನಮ್ಮ ಸೂಕ್ಷ್ಮ ಶರೀರದಲ್ಲಿ. ನಾನು ಆಗ್ಲೇ ಹೇಳ್ದೆ ನಿಮ್ಗೆ, ಧ್ಯಾನಕ್ಕೆ ಕೂತಿರ್ಬೇಕಾದ್ರೆ ಮಾತ್ರ ಇದು ಅನುಭವಕ್ಕೆ ಬರುತ್ತೆ. ಯಾಕೆ ಅಂತಂದ್ರೆ ಅದನ್ನ ನೋಡೋದಕ್ಕೆ ಹೇಗೆ ಈ ಚರ್ಮಚಕ್ಷುವಿನಿಂದ ಸಾಧ್ಯವಿಲ್ವೋ, ಚರ್ಮಚಕ್ಷುವಿನಿಂದ ಏನ್ ಕಾಣಿಸುತ್ತೆ, ಕಣ್ಣಿನ ಮುಂದೆ ಇರೋದೆಲ್ಲ ಕಾಣಿಸುತ್ತೆ, ಭೌತಿಕ ಈ ಒಂದು ಜಗತ್ತೆಲ್ಲ ಕಾಣಿಸುತ್ತೆ. ಇನ್ನು ಅಗೋಚರವಾದದ್ದು ಕಾಣಿಸ್ಬೇಕು ಅಂದ್ರೆ ಏನ್ ಬೇಕು, ಸೂಕ್ಷ್ಮ ದರ್ಶಕವಾದ ಯಂತ್ರ ನಾವು ಉಪಯೋಗಿಸ್ತೀವಿ ನೋಡಿ. ಈ 2 ಕಣ್ಣಿಗೆ ಕಾಣದೇ ಇರೋದನ್ನ ನಾವು ಸೂಕ್ಷ್ಮ ದರ್ಶಕ ಯಂತ್ರದಲ್ಲಿ ನೋಡ್ತೀವಲ್ವಾ, ಅದೇ ತರಹ 2 ಕಣ್ಣು ಮುಚ್ಚಿ ಉಸಿರಾಟವನ್ನ ಗಮನಿಸ್ತಾ ಹೋದ ಹಾಗೆ ನಮ್ಮ ಅತೀಂದ್ರಿಯ ಶಕ್ತಿಗಳು ಜಾಗೃತ ಆಗುತ್ತೆ. ಆ ಶಕ್ತಿಯಿಂದಲೇ ಈ ಒಂದು ಥರ್ಡ್ ಐ, ಈ 3ನೇ ಕಣ್ಣಿನ ಶಕ್ತಿಯಿಂದಲೇ ನಾವು ಅದನ್ನ ನೋಡೋದಕ್ಕೆ ಸಾಧ್ಯ. ಅದು ನಮ್ಮ ಅನುಭವಕ್ಕೆ ಬರುತ್ತೆ. ನಾನು ಗಾಳಿಯಲ್ಲಿ ತೇಲಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ ಕೆಲವು ಸಾರಿ ಧ್ಯಾನಸ್ಥ ಸ್ಥಿತಿಯಲ್ಲಿ. ಏನು ನಾನು ಗಾಳಿಯಲ್ಲಿ ತೇಲಾಡ್ತಾ ಇದ್ದೀನಿ, ಆ ತರ ಅನುಭವ ಆಗ್ತಾ ಇದೆ. ಏನೋ ಡೀಪ್ ಆಗಿರೋ ಒಂದು ಪ್ರದೇಶದಲ್ಲಿ ನಾನು ಇಳಿಜಾರಲ್ಲಿ ಹೋಗ್ತಾ ಇದ್ದೀನಿ. ಒಂದು ಟನಲ್ ಇದೆ, ಒಂದು ಕೊಳವೆ ಆಕಾರದ ಒಂದು ಟನಲ್ ಇದೆ, ಅದ್ರ ಒಳಗಡೆ ಪ್ರಯಾಣ ಮಾಡ್ತಾ ಇದ್ದೀನಿ. ಇಂತಹ ಎಲ್ಲ ಅನುಭವಗಳಾಗುತ್ತೆ. ಇದು ಸೂಕ್ಷ್ಮ ಶರೀರ ಯಾನ, ಇದು ಸೂಕ್ಷ್ಮ ಶರೀರದ ಒಂದು ಪ್ರಯಾಣ ಸ್ನೇಹಿತರೆ. ಆಗ ನಮ್ಗೆ ಅನುಭವ ಆಗ್ತಾ ಇರುತ್ತೆ. ಇದನ್ನೇ
ಧ್ಯಾನದ ಅನುಭವ ಅಂತ ಕರಿತೀವಿ. ಧ್ಯಾನದಲ್ಲಿ ಯಾವುದರ ಅನುಭವ ಆಗುತ್ತೆ ಅಂದ್ರೆ ಸೂಕ್ಷ್ಮ ಶರೀರದ ಅನುಭವ ಆಗುತ್ತೆ. ಎಸ್, ನಾನು ಒಳಗಡೆ ಇದ್ದೀನಿ ನೋಡು, ನನ್ನ ಸ್ವರೂಪ ಈ ತರ ಇದೆ ನೋಡು. ಯಾಕಂದ್ರೆ ಎರಡು ಕಣ್ಣಿಗೆ ಅದು ಕಾಣಿಸಲ್ಲ ಸ್ನೇಹಿತರೆ. ನಾನ್ ನೋಡ್ತೀನಿ ಅಂದ್ರೂ ಸಹ ಅದು ಕಾಣಿಸಲ್ಲ. ಯಾವಾಗ ಬರೆಯೋದು ಅನುಭವಕ್ಕೆ ಮಾತ್ರ ಬರುವಂತದ್ದು. ಈ ಸೂಕ್ಷ್ಮ ಶರೀರದಿಂದಲೇ ನಾವು ಸಮಗ್ರ ಕೆಲಸವನ್ನ ಮಾಡ್ತೀವಿ. ಯಾವುದು ದೇಹದ ಮೂಲಕ ಕೆಲಸಗಳನ್ನ ಮಾಡೋದಾಗ್ಲಿ ಅಥವಾ ಆಲೋಚನೆಯನ್ನ ಮಾಡೋದಾಗ್ಲಿ. ಇವಾಗ ನೋಡಿ, ಒಂದು ರಿಮೋಟ್ ಕಂಟ್ರೋಲ್ ಅಂತ ಇರುತ್ತೆ. ರಿಮೋಟ್ ಕಂಟ್ರೋಲ್ ನಾವ್ ಇಲ್ಲಿ ಕೂತ್ಕೊಂಡು ಆಪರೇಟ್ ಮಾಡಿದ್ರೆ ಅಲ್ಲಿ ಎಲ್ಲ ಕೆಲಸ ನಡೀತಾ ಇರುತ್ತೆ. ಆ ತರಹ ದೇಹದ ಒಳಗಡೆ ಇರ್ತಕ್ಕಂತಹ ರಿಮೋಟ್ ಕಂಟ್ರೋಲರ್ ಯಾವ್ದಪ್ಪ ಅಂದ್ರೆ ಸೂಕ್ಷ್ಮ ಶರೀರ. ನೋಡಿ, ಹೆಸರಲ್ಲೇ ಇದೆ ಸೂಕ್ಷ್ಮ ಅಂದ್ರೆ ಕಾಣಿಸಲ್ಲ, ಅದು ಶರೀರ. ಅದು ಹೇಗಿದೆ, ನಮ್ಮ ದೇಹದ ಪ್ರತಿಯೊಂದು ಏನ್ ಅಂಗ ಇದೆಯಲ್ಲ, ಆಕಾರ ಇದೆಯಲ್ಲ, ಇದ್ರ ತರಹನೇ ಇದೆ ಅದು. ಇವಾಗ ನೀರನ್ನ ಒಂದು ಗ್ಲಾಸ್ ಅಲ್ಲಿ ಹಾಕಿದಾಗ ಗ್ಲಾಸಿನ ಆಕಾರ ಪಡ್ಕೊಳ್ಳುತ್ತೆ. ಒಂದು ತಂಬಿಗೆಯಲ್ಲಿ ಹಾಕಿದಾಗ ತಂಬಿಗೆ ಆಕಾರನ ಹೇಗೆ ಪಡ್ಕೊಳ್ಳುತ್ತೋ ಅದೇ ತರಹ ಮನುಷ್ಯ ದೇಹದಲ್ಲಿದೆ, ಮನುಷ್ಯ ಆಕಾರವನ್ನ ಪಡ್ಕೊಂಡಿದೆ. ಪ್ರಾಣಿ ದೇಹದಲ್ಲಿದೆ ಅಂತಂದ್ರೆ ಪ್ರಾಣಿ ಆಕಾರವನ್ನ ಪಡ್ಕೊಳ್ಳುತ್ತೆ. ಇದು ಸೂಕ್ಷ್ಮ ಶರೀರ ಸ್ನೇಹಿತರೆ. ಅದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದ್ರು, ಅರ್ಜುನ, ನೀನು ದೇಹ ಅಲ್ಲ, ನೀನು ಸೂಕ್ಷ್ಮ ಶರೀರವನ್ನ ಧಾರಣ ಮಾಡಿಕೊಂಡಂತಹ ಒಂದು ಸಕಲ ಶಕ್ತಿಯನ್ನ ಒಳಗೊಂಡಿರ್ತಕ್ಕಂತಹ ಚೈತನ್ಯ ಸ್ವರೂಪಿ ನೀನು ಬರೀ ದೇಹ ಅಷ್ಟೇ ಅಲ್ಲ. ಹೇಳ್ತಾರೆ ಅವರು, ನ ಜಾಯತೆ ಮ್ರಿಯತೆ ಅಜೋ ನಿತ್ಯಂ ಶಾಶ್ವತೋಯಂ ಶರೀರಂ ಅಂತಂದ್ರೆ ಅದನ್ನ ನಾಶ ಮಾಡ್ಲಿಕ್ಕಾಗಲ್ಲ, ಅದು ಶಾಶ್ವತ. ಅಂತಹ ಶಾಶ್ವತವಾದದ್ದನ್ನೇ ನೀನು ನಿನ್ನ ಒಳಗಡೆ ಇಟ್ಕೊಂಡಿದೀಯಾ. ಯಾವುದು ನಾಶ ಆಗುತ್ತೆ? ದೇಹ ಮಾತ್ರ ನಾಶ ಆಗುತ್ತೆ. ದೇಹದಲ್ಲಿ ಅವ್ಯಕ್ತವಾಗಿರ್ತಕ್ಕಂಥದ್ದು ಅಂದ್ರೆ ಕಣ್ಣಿಗೆ ಕಾಣದೇ ಇರ್ತಕ್ಕಂಥದ್ದು ನಿನ್ನೊಳಗೆ ಇದೆ. ನ ಜಾಯತೆ ಮ್ರಿಯತೆ ವಾಕ್ ಕದಾ ಚಿನ್ನಾಯಂ ನ ಭೂತ್ವಾ ನ ಭವಿತ. ನೋಡಿ, ಅದಕ್ಕೆ ಹುಟ್ಟು ಇಲ್ಲ, ಸಾವಿಲ್ಲ, ಇಷ್ಟು ವರ್ಷಗಳ ಹಿಂದೆ ಇತ್ತು ಇವಾಗಿಲ್ಲ ಅನ್ನೋದಿಲ್ಲ. ಆದಿ ಅನಾದಿ ಅಂತ್ಯರಹಿತ ಅವಿನಾಶಿ ಆತ್ಮ ನೀನು. ಗೊತ್ತಲ್ವಾ, ನಾವು ಭಗವದ್ಗೀತೆ ಓದೋ ಕಾಲಕ್ಕೆ ಎಲ್ಲ ಹೇಳ್ತಾರೆ, ಕೃಷ್ಣ ಹೇಳ್ತಾ ಹೋಗ್ತಾರೆ, ಅವಿನಾಶಿ ಆತ್ಮವೇ ನೀನು, ನಾಶ ಆಗದೆ ಇರ್ತಕ್ಕಂತಹ ಚೈತನ್ಯ ಸ್ವರೂಪಿ ನೀನು. ಅಂದ್ರೆ ನಮ್ಮ ಒಳಗೆ ಇರ್ತಕ್ಕಂತಹ ಈ ಸೂಕ್ಷ್ಮ ಶರೀರ ಇದೆಯಲ್ಲ, ಈ ಪದಾರ್ಥಕ್ಕೆ, ಈ ಚೈತನ್ಯಕ್ಕೆ ಸಾವನ್ನೋದಿಲ್ಲ ಸ್ನೇಹಿತರೆ. ಹಾಗೇನೆ ಅದಕ್ಕೆ ಆಕಾರ ಅನ್ನೋದು ಸಹ ಇಲ್ಲ. ಈ ದೇಹದ ಒಳಗಿದೆ, ಈ ದೇಹದ ಆಕಾರವನ್ನು ಪಡ್ಕೊಂಡಿದೆ. ನೋಡಿ, ಕೆಲವು ಸಾರಿ ನಾವು ಇವಾಗ ನಿದ್ದೆ ಅಂತ ಬರ್ತೀವಿ, ರಾತ್ರಿ ನಿದ್ದೆ, ಕನಸಲ್ಲಿ ನಿದ್ದೆ ಬರುತ್ತೆ ಅಲ್ವಾ, ಸಾರಿ, ನಿದ್ದೆಯಲ್ಲಿ ಕನಸು ಬರುತ್ತೆ, ಕ್ಷಮಿಸಿ, ನಿದ್ದೆಯಲ್ಲಿ ಕನಸು ಬಂದಾಗ ನಾವು ಇಲ್ಲೇ ಮಲಗಿರ್ತೀವಿ, ಆದ್ರೂ ಎಲ್ಲೋ ಹೋಗ್ಬಂದಂಗ ಆಗಿರುತ್ತೆ. ಯಾರನ್ನೋ ಭೇಟಿ ಮಾಡಿರ್ತೀವಿ ಅಥವಾ ಏನೋ ಒಂದು ಕೆಲಸ ಮಾಡಿರ್ತೀವಿ. ಅದೆಲ್ಲ ಹೇಗೆ? ಯಾರಾದ್ರೂ ಒಂದ್ ದಿವ್ಸ ಸ್ವಲ್ಪ ಗಮನಿಸಿದೀರಾ? ಮಲಗಿರ್ತೀವಿ, ನಾವು ಮಲಗಿರೋ ಸ್ಥಳದಲ್ಲಿ ಮಲಗಿರ್ತೀವಿ, ಆದ್ರೆ ಎಲ್ಲೋ ಬೇರೆ ಊರಿಗೆ ಹೋಗಿರ್ತೀವಿ, ಯಾರನ್ನೋ ಭೇಟಿ ಮಾಡಿರೋ ತರ ಅನುಭವ ಆಗುತ್ತೆ. ಇದೆಲ್ಲ ಯಾವುದರ ಅನುಭವ ಅಂತಂದ್ರೆ ಸೂಕ್ಷ್ಮ ಶರೀರದ ಒಂದು ಸೂಕ್ಷ್ಮ ರೀತಿಯ ಅನುಭವಗಳ ಸ್ನೇಹಿತರೆ. ಇದರಲ್ಲಿ ಮನಸ್ಸಿನ ಕಲ್ಪನೆಗಳು ಮಿಶ್ರಿತ ಆಗಿರುತ್ತೆ, ಬಿಟ್ರೆ ಸೂಕ್ಷ್ಮ ಶರೀರದ ಒಂದು ಅನುಭವ ಅಂತ ಹೇಳ್ಬೋದು. ಇದನ್ನ ನಾವು ಇನ್ನೂ ಕ್ಲಿಯರ್ ಆಗಿ ಎಲ್ಲಿ ನೋಡ್ಬೋದು ಅಂತಂದ್ರೆ ಧ್ಯಾನ ಸ್ಥಿತಿಯಲ್ಲಿ ನೋಡ್ಬೋದು. ಅದು ಹೇಗಿರುತ್ತೆ ಅಂದ್ರೆ ಇವಾಗ ನಾವು HD ಪಿಕ್ಚರ್ ನೋಡ್ತೀವಲ್ಲ, ಅಷ್ಟು ಅದು ಕ್ಲಿಯರ್ ಆಗಿ ಇರುತ್ತೆ. ಇದನ್ನ ನೋಡೋದಕ್ಕೆ ಯಾವ್ದು ಬೇಕು ಅಂತಂದ್ರೆ ಸೂಕ್ಷ್ಮ ದೃಷ್ಟಿ ಅನ್ನೋದು ಬೇಕಾಗುತ್ತೆ, ದಿವ್ಯ ದೃಷ್ಟಿ ಅನ್ನೋದು ಬೇಕಾಗುತ್ತೆ. ಹಾಗಾಗಿ ನೋಡಿ, ಧ್ಯಾನವನ್ನ ಮಾಡೋ ಕಾಲಕ್ಕೆ ಇಷ್ಟು ದಿವಸ ಮಾಡಿ ಬಿಟ್ಬಿಡಿ ಅಂತ ಹೇಳಲ್ಲ, ಧ್ಯಾನವನ್ನ ನಿರಂತರವಾಗಿ ಅಭ್ಯಾಸ ಮಾಡಿ ಅಂತ ಹೇಳ್ತಾರೆ ಅಲ್ವಾ. ಸರ್ ಡೈಲಿ ಹೇಳ್ತಾರೆ ಪ್ರತಿದಿನ ಧ್ಯಾನ, ಸಂಗೀತ ಧ್ಯಾನ ಅಂತ ಹೇಳ್ತಾರೆ. ಯಾಕೆ? ನಮಗೆ ಯಾವುದರ ಅನುಭವ ಆಗ್ಬೇಕಾಗಿದೆ? ನಿನ್ನೊಳಗಿನ ನಿನ್ನ ಅನುಭವ ಆಗ್ಬೇಕಾಗಿದೆ, ಸೂಕ್ಷ್ಮ ಶರೀರದ ಅನುಭವ ಆಗ್ಬೇಕಾಗಿದೆ ಅಲ್ವಾ. ಮಾಸ್ಟರ್ಸ್ ನೋಡಿ, ಈಗಂದ್ರೆ ಎಲ್ಲದರ ಅನುಭವನ ಕೊಡ್ಬೋದು. ಈ ತರ ಇದೆ, ಈ ತರ ಇದೆ. ನೋಡಿ, ಒಂದು ಬಾಡಿಯನ್ನ ಓಪನ್ ಮಾಡಿ ನೋಡಿದಾಗ ಹಾರ್ಟ್ ಈ ತರ ಇದೆ, ಕಿಡ್ನಿ ಈ ತರ ಇದೆ, ಎಲ್ಲ ತೋರಿಸ್ಬೋದು. ಆದ್ರೆ ಒಳಗೆ ಇರುವಂತಹ ಚೈತನ್ಯವನ್ನ ತೋರಿಸ್ಲಿಕ್ಕೆ ಆಗಲ್ಲ. ಅದನ್ನ ನೋಡ್ಬೇಕು ಅಂತಂದ್ರೆ ಇರೋ ಮಾಧ್ಯಮ ಒಂದೇ, ಅದು ಯಾವುದು? ಧ್ಯಾನ. ಧ್ಯಾನ ಅಂತಂದ್ರೆ ಏನು? ಒಂದು ಪ್ರಯಾಣ, ದೇಹದಿಂದ
ಈ ದೇಹದಿಂದ ಸೂಕ್ಷ್ಮ ಶರೀರದವರೆಗಿನ ಪ್ರಯಾಣ ಸ್ನೇಹಿತರೆ. ಧ್ಯಾನ ಅಂದ್ರೆ ದೇಹದಿಂದ ಪ್ರಾರಂಭ ಆಗಿ ಸೂಕ್ಷ್ಮ ಶರೀರದವರೆಗಿನ ಪ್ರಯಾಣವೇ ಧ್ಯಾನ. ಈಗ ನೀವು ಸ್ಪಿರಿಚುವಲ್ ರಿಯಾಲಿಟಿ ಅನ್ನುವಂತಹ ಒಂದು ವಿಡಿಯೋವನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಈ ಭೌತಿಕ ಶರೀರಕ್ಕೆ ಮತ್ತು ಸೂಕ್ಷ್ಮ ಶರೀರಕ್ಕೆ ಒಂದು ಕನೆಕ್ಟಿವಿಟಿ ಅನ್ನೋದಿದೆ, ಒಂದು ಸೇತುವೆ ಅನ್ನೋದಿದೆ. ಅದನ್ನ ನಾವು ಸಿಲ್ವರ್ ಕಾರ್ಡ್ ಅಂತ ಕರಿತೀವಿ. ಒಂದು ಬೆಳ್ಳಿಯ ದಾರದ ತರಹ ಇರುತ್ತೆ. ಅದೇನೋ ನಾವು ಮಲಗಿರೋ ಸಮಯದಲ್ಲಿ ಅಥವಾ ನಾವು ಧ್ಯಾನಕ್ಕೆ ಕುಳಿತಾಗ ಆಸ್ಟ್ರಲ್ ಟ್ರಾವೆಲಿಂಗ್ ಅಂತ ಆಗುತ್ತೆ ನೋಡಿ. ನಮ್ಗೆ ಅನುಭವ ಆಗುತ್ತಲ್ವಾ, ನಂಗೆ ಆ ಸ್ವಾಮಿ ಕಾಣಿಸಿದ್ರು, ನಂಗೆ ದೇವ್ರು ಕಾಣಿಸಿದ್ರು, ನಂಗೆ ಕಲರ್ಸ್ ಕಾಣಿಸ್ತಾ ಇದೆ, ನಂಗೆ ಒಂದು ನೇಚರ್ ಕಾಣಿಸ್ತಾ ಇದೆ. ಅಂದ್ರೆ ಇವೆಲ್ಲವೂ ಕೂಡ ಆ ಸೂಕ್ಷ್ಮ ಶರೀರದ ಅನುಭವಗಳು. ಹೇಗೆ ನಾವು ಭೌತಿಕ ಶರೀರದ ಅನುಭವ ಪಡಿತೀವಲ್ವಾ, ಇವಾಗ ಎಲ್ಲೋ ಒಂದ್ ಕಡೆಗೆ ನಾವಿರೋ ಸ್ಥಳದಿಂದ ಬೇರೆ ಸ್ಥಳಕ್ಕೆ ಹೋಗಿರ್ತೀವಿ. ಪಿಕ್ನಿಕ್ ಅಂತ ಹೋದಾಗ ಅಲ್ಲಿರೋ ಪ್ರತಿಯೊಂದನ್ನು ನಾವು ಅಬ್ಸರ್ವ್ ಮಾಡ್ತೀವಲ್ವಾ. ಹೀಗೆ ಒಂದು ನಂದಿ ಬೆಟ್ಟಕ್ಕೆ ಹೋಗಿದೀವಿ ಅನ್ಕೊಳ್ಳಿ, ಆ ಬೆಟ್ಟದ ಪ್ರದೇಶವನ್ನ ನೋಡ್ತೀವಿ, ಅಲ್ಲಿ ಬಂದಂತಹ ಯಾತ್ರಾರ್ಥಿಗಳನ್ನ ನೋಡ್ತೀವಿ, ಎಲ್ಲರನ್ನು ನೋಡ್ತಾ ಹೋಗ್ತೀವಲ್ಲ, ಅಬ್ಸರ್ವ್ ಮಾಡ್ತೀವಿ. ಅದೇ ತರಹ ಉಸಿರಾಟವನ್ನ ಗಮನಿಸ್ತಾ ಹೋದ ಹಾಗೆ ನಮ್ಮ ಒಳಗೆ ನಾವು ಪ್ರಯಾಣ ಬೆಳೆಸಿದಾಗ ಹಲವು ರೀತಿಯ ಅನುಭವಗಳಾಗಕ್ಕೆ ಶುರುವಾಗುತ್ತೆ. ಆ ಎಲ್ಲ ಅನುಭವಗಳೇ ಸೂಕ್ಷ್ಮ ಶರೀರದ ಅನುಭವಗಳು. ಮಾಸ್ಟರ್ಸ್ ಈ ರೀತಿ ಅನುಭವವನ್ನ ಪಡಿತಾ ಯಾವುದು ಪೂರ್ಣ ಆಗ್ತಾ ಇರುತ್ತೆ ಅಂತಂದ್ರೆ ಆತ್ಮ ಪೂರ್ಣತೆಯನ್ನ ಪಡಿತಾ ಇರುತ್ತೆ ನೋಡಿ. ಕಡಿಮೆ ಮಾರ್ಕ್ಸ್ ತಗೊಳ್ಳೋರಿಗೆ ನಾವು ಪರಿಪೂರ್ಣ ವಿದ್ಯಾರ್ಥಿ, ಆದರ್ಶ ವಿದ್ಯಾರ್ಥಿ ಅಂತ ಕರಿತೀವ? ಇಲ್ಲ. ಎಲ್ಲ ವಿಷಯಗಳಲ್ಲಿ 100 ಮಾರ್ಕ್ಸ್ ನ ತಗೊಳ್ಳೋರಿಗೆ ಮಾತ್ರ ನಾವು ಪರಿಪೂರ್ಣ, ಎಸ್ ಇವರು ಎಲ್ಲಾ ವಿಷಯದಲ್ಲಿ ಪರಿಣಿತಿಯನ್ನ ಹೊಂದಿದ್ದಾರೆ ಅಂತ ನಾವು ಕನ್ಸಿಡರ್ ಮಾಡ್ತೀವಲ್ವಾ. ಅದೇ ತರಹ ಯಾವುದೇ ಇರ್ಲಿ, ಮನುಷ್ಯನ ಜೀವನ ಅಂತಂದ್ರೆ ಭೌತಿಕ ಜೀವನ ಮತ್ತೆ ಆಧ್ಯಾತ್ಮಿಕ ಜೀವನ. ಭೌತಿಕ ಜೀವನದಲ್ಲೇ ಸಾವಿರಾರು ವಿಷಯಗಳು ಬರುತ್ತೆ ಸ್ನೇಹಿತರೆ. ಅದೇ ತರಹ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸಹ ಹಲವಾರು ವಿಚಾರಗಳು ಬರುತ್ತೆ. ನಾವು ತಿಳ್ಕೊಳ್ಬೇಕಾಗಿರೋದು ಬಹಳ ಇದೆ, ಬದಲಾಯಿಸ್ಕೋಬೇಕಾಗಿರೋದು ಬಹಳ ಇದೆ. ಫಾರ್ ಎಕ್ಸಾಂಪಲ್, ನಮ್ಗೆ ಸಾಕಷ್ಟು ಮಹಾತ್ಮರಿದ್ದಾರೆ ನಮ್ಮ ಮುಂದೆ. ಬುದ್ಧ, ಬಸವ, ಮಹಾವೀರ ಭಗವಾನ್ರು, ಅರಿಸ್ಟಾಟಲ್, ಸಾಕ್ರಟಿಸ್, ಇವರೆಲ್ಲರೂ ಪರಿಪೂರ್ಣತೆಯನ್ನು ಹೊಂದೋರು. ಅವರೆಲ್ಲರೂ ಕೂಡ ಪೂರ್ಣಾತ್ಮರೇ. ಹೀಗೆ ಈ ಒಂದು ಸೂಕ್ಷ್ಮ ಶರೀರ ಅನ್ನೋದು ಹಲವು ದೇಹಗಳನ್ನ ತಗೊಳ್ತಾ ಎಷ್ಟೋ ಬಾರಿ ಭೂಮಂಡಲಕ್ಕೆ ಬಂದು ಅದೇನಾಗುತ್ತೆ, ಪೂರ್ಣ ರೂಪವನ್ನ ಪಡೆಯುತ್ತೆ. ಪೂರ್ಣ ರೂಪವನ್ನ ಪಡೆದಾಗ ಅದು ಸಹ ಪೂರ್ಣವೇ ಆಗುತ್ತೆ. ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ. ಪೂರ್ಣಮೇವಾವಶಿಷ್ಯತೆ ಅಂದ್ರೆ ನೀನು ಅದೇ ಆಗ್ಬೇಕಾಗಿದೀಯಾ, ನೀನ್ ಅದಾಗಬೇಕು. ಆ ಪೂರ್ಣತೆಯನ್ನು ಹೊಂದೋದಕ್ಕೇನೆ ನಾವಿಲ್ಲಿ ಬಂದಿರೋದು ನೋಡಿ. ಒಂದೊಂದು ಜನದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ವಿಷಯದಲ್ಲಿ ಆಸಕ್ತಿ ಇರುತ್ತೆ. ಒಬ್ರು ಅಡಿಗೆ ಮಾಡೋದ್ರಲ್ಲಿ ಆಸಕ್ತಿ ವಹಿಸಿದ್ರೆ ಇನ್ನೊಬ್ರು ಸಂಗೀತದಲ್ಲಿ ಆಸಕ್ತಿ ವಹಿಸ್ತಾರೆ. ಪೇಂಟಿಂಗ್, ಶಿಲ್ಪಕಲೆ, ಡಾನ್ಸು, ಹೀಗೆ ವಿವಿಧ ರೀತಿಯ 64 ವಿದ್ಯೆಗಳನ್ನ ಯಾರು ಕರಗತ ಮಾಡ್ಕೊಂಡಿರ್ತಾರೋ ಅವರಿಗೆ ಪರಿಪೂರ್ಣ ಚೈತನ್ಯ ಅಂತ ಕರಿತೀವಲ್ವಾ. ಅದೇ ತರಹ ಆಧ್ಯಾತ್ಮಿಕತೆಯಲ್ಲಿ ಎಲ್ಲ ಹಂತಗಳನ್ನ ಹೊಂದಿದವರು, ಅತೀಂದ್ರಿಯ ಶಕ್ತಿಗಳನ್ನ ಹೊಂದಿದವರು, ತನ್ನ ಬಗ್ಗೆ ತಾನು ಸರಿಯಾಗಿ ತಿಳ್ಕೊಂಡವರು. ನ ಭೂತೋ ನ ಭವಿಷ್ಯತ್ ಅಂದ್ರೆ ಭವಿಷ್ಯತ್ ಕಾಲ ಇಲ್ಲ, ಭೂತ ಕೂಡ ಆಗಿ ಹೋಗಿದೆ. ಭೂತ ಕಾಲದ ಬಗ್ಗೆ ಚಿಂತೆ ಇಲ್ಲ, ಭವಿಷ್ಯತ್ತಿನ ನಿರ್ಮಾಣ ಆಗಿಲ್ಲ. ಪ್ರೆಸೆಂಟ್ ನಲ್ಲಿ ವರ್ತಮಾನದಲ್ಲಿ ಜೀವಿಸ್ತಾ ಯಾರು ಪೂರ್ಣತೆಯನ್ನು ಹೊಂದುತ್ತಾರೋ ಅವರೇ ಪೂರ್ಣಾತ್ಮರು. ಜೊತೆಗೆ ನಾವಷ್ಟೇ ಅಲ್ಲಿ ಪೂರ್ಣ ಸ್ಥಿತಿ ಅಂದ್ರೆ ಹೇಗಿರುತ್ತೆ ಸ್ನೇಹಿತರೆ, ಕೇವಲ ನಮಗಷ್ಟೇ ನಾವು ಸೀಮಿತ ಆಗಿರುವುದಿಲ್ಲ. ನನಗೆ ಗೊತ್ತಿರ್ತಕ್ಕಂಥದ್ದನ್ನ ಇನ್ನೊಬ್ಬರಿಗೆ ಹೇಳ್ತಾ ಹೋಗೋದು, ಇನ್ನೊಬ್ಬರಿಗೆ ಹಂಚ್ತಾ ಹೋಗೋದು. ಅದಕ್ಕೆ ಬಸವಣ್ಣವರು ಅವರ 12ನೇ ಶತಮಾನದಲ್ಲಿ ಬಸವಣ್ಣವ್ರು ಏನ್ ಮಾಡಿದ್ರು, ಕಂಡ್ಕೊಂಡ್ರು, ಅದೆಲ್ಲವನ್ನ ವಚನಗಳ ರೂಪದಲ್ಲಿ ಹೇಳ್ತಾ ಹೋದ್ರು. ಅದೇ ತರಹ ದಾಸರು ತಮ್ಮ ದಾಸ ಸಾಹಿತ್ಯದಲ್ಲಿ ಹೇಳ್ತಾ ಹೋಗಿದ್ದಾರೆ. ಹೀಗೇನೆ ನೋಡಿ, ಒಂದೊಂದು ಪರಂಪರೆ ಒಂದೊಂದು ಹೇಳ್ತಾ ಹೋಗಿದೆ. ಅವರೆಲ್ಲರೂ ಕೂಡ ಪೂರ್ಣರೇ, ಪೂರ್ಣ ಆತ್ಮರೇ. ಹಾಗಾದ್ರೆ ನಾವೆಲ್ಲರೂ ಅಲ್ವಾ? ನೋಡಿ, ಒಂದ್ ಸ್ವಲ್ಪ ಯೋಚನೆ ಮಾಡಿ. ನಾವು ಸಹ ಅವ್ರ ತರಾನೇ ಮನುಷ್ಯ ದೇಹವನ್ನೇ ಧಾರಣೆ ಮಾಡ್ಕೊಂಡು ಬಂದಿದ್ದೀವಿ. ಹಾಗಾದ್ರೆ ನಮ್ಮ ಗಮನ ಏನು, ನಮ್ಮ ಲಕ್ಷ್ಯ ಏನು, ನಮ್ಮ ಗುರಿ ಏನಪ್ಪಾ ಅಂತಂದ್ರೆ ಪೂರ್ಣತೆಯನ್ನ ಹೊಂದೋದಕ್ಕೆ, ಪೂರ್ಣ ಚೈತನ್ಯವೇ ಆಗೋದಕ್ಕೆ ಮಾಸ್ಟರ್ಸ್. ಬಿಟ್ರೆ ನಮ್ಮ ಗುರಿ ಇಲ್ಲ ಭೌತಿಕ ಜೀವನದ ಜೊತೆಗೇನೆ ಈ ಒಂದು ಆಧ್ಯಾತ್ಮಿಕ ಜೀವನವನ್ನ ಸಂಪೂರ್ಣವಾಗಿ ಜೀವಿಸೋಕೆ.
ನೋಡಿ ನಮ್ಗೆ ಸೂಕ್ಷ್ಮ ಶರೀರ ಅನ್ನೋದು ಎಷ್ಟು ಹೆಲ್ಪ್ಫುಲ್ ಆಗಿದೆ. ಮೂಲ ಆಧಾರನೇ ಅದು. ಯಾವಾಗ್ಲೂ ಅದಕ್ಕೆ ಪತ್ರಿ ಸರ್ ಹೇಳ್ತಾರೆ, ನಾನು ದೇಹ ಅಂತ ಅನ್ಕೊಂಡ್ರೆ ಅದು ಅಜ್ಞಾನ. ನಾನು ದೇಹಿ ಅಂದ್ರೆ ದೇಹಕ್ಕೆ ಅತೀತನಾಗಿರೋನು ಅಂತ ಅನ್ಕೊಂಡ್ರೆ ಅದು ಜ್ಞಾನಿಯ ಲಕ್ಷಣ, ಅದು ಯೋಗಿಯ ಲಕ್ಷಣ. ಅಯಮಾತ್ಮ ಬ್ರಹ್ಮ ತತ್ವಮಸಿ ಶ್ವೇತಕೇತು ಅಂದ್ರೆ ನೀನ್ ಯಾವ್ದನ್ನ ಹುಡ್ಕಾಡ್ತಾ ಇದೀಯಾ ಅದುವೇ ನೀನು. ಮಾಸ್ಟರ್, ಸರ್ವೇ ಸಾಮಾನ್ಯವಾಗಿ ಯೋಚನೆ ಮಾಡಿ, ನಾವ್ ಎಷ್ಟು ದೊಡ್ಡ ಹುದ್ದೆಯನ್ನ ಹೊಂದಿದ್ರು, ಎಷ್ಟೇ ಸಂಪತ್ತನ್ನ ಪಡ್ಕೊಂಡ್ರು, ಎಷ್ಟೆಲ್ಲಾ ಇದ್ರು ಸಹ ಒಂದು ಅಸಂತೃಪ್ತಿ ಅನ್ನೋದು ನಮ್ಮನ್ನ ಕಾಡ್ತಾ ಇರುತ್ತೆ. ಏನೋ ಇದೆ, ಸಮಥಿಂಗ್ ಏನೋ ಇದೆ, ಅದನ್ನ ಹೊಂದಬೇಕಾಗಿದೆ ಅಂತ ಅನಿಸ್ತಾ ಇರುತ್ತೆ ಅಲ್ವಾ? ಅದು ಯಾವುದು ಅಂತಂದ್ರೆ ಆತ್ಮಜ್ಞಾನ. ಈ ಆತ್ಮಜ್ಞಾನವನ್ನ ಪಡಿತಾ ಆತ್ಮಜ್ಞಾನಿಗಳಾಗಿ ಆತ್ಮ ಸಾಕ್ಷಾತ್ಕಾರದ ಕಡೆಗೆ ನಮ್ಮ ಗಮನ ಕೊಟ್ವಿ ಅಂತಂದ್ರೆ ಅಲ್ಲಿ ಪೂರ್ಣತೆ ಅನ್ನೋದು ಹಂತ ಹಂತವಾಗಿ ಬರೋದಕ್ಕೆ ಆರಂಭ ಆಗುತ್ತೆ ಸ್ನೇಹಿತರೆ. ನಾನು ಆಗ್ಲೇ ಹೇಳಿದ್ನಲ್ಲ, ಈ ಎಲ್ಲ ಪೂರ್ಣಾತ್ಮರು ನೋಡಿ, ಅವರು ಸಾಮಾನ್ಯವಾಗಿ ಮನುಷ್ಯ ದೇಹವನ್ನ ಧಾರಣೆ ಮಾಡ್ಕೊಂಡು ಭೂಮಂಡಲಕ್ಕೆ ಬಂದು ಇಷ್ಟೆಲ್ಲವ ಜ್ಞಾನವನ್ನ ಪಡ್ಕೊಂಡು ಪೂರ್ಣ ಚೈತನ್ಯ ರೂಪ ಪಡ್ಕೊಂಡಿದ್ದಾರೆ ಅಲ್ವಾ? ಹಾಗಾಗಿ ಇಲ್ಲಿ ನೋಡಿ, ಸೂಕ್ಷ್ಮ ಶರೀರ ಮತ್ತೆ ಪೂರ್ಣಾತ್ಮ ಒಂದು ಬ್ಯೂಟಿಫುಲ್ ಸಬ್ಜೆಕ್ಟ್ ಇದು ನಮ್ಮೆಲ್ರಿಗೂ. ಇದು ತಿಳ್ಕೊಳ್ಳಬೇಕಾಗಿರುವಂತಹ ಒಂದು ವಿಷಯ ಮಾಸ್ಟರ್. ಇದು ಮಾಹಿತಿ, ಅತ್ಯವಶ್ಯಕವಾದಂತಹ ಮಾಹಿತಿ. ಹೂ ಐ ಆಮ್, ನಾನ್ ಯಾರು? ಎಲ್ಲ ಯೋಚನೆ ಮಾಡ್ತೀವಿ ನಾವು, ತುಂಬಾ ಚೆನ್ನಾಗಿ ಯೋಚನೆ ಮಾಡ್ತೀವಿ, ನಮಗಿಂತ ಬೇರೆಯವ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತೀವಿ. ಅದೇ ಸಮಯವನ್ನ ನಮ್ಮ ಬಗ್ಗೆ ನಾವು ಯೋಚಿಸೋಣ. ಹೂ ಐ ಆಮ್, ನಾನು ಯಾವುದಕ್ಕೋಸ್ಕರ ಬಂದಿದ್ದೀನಿ, ಏನು ನನ್ನ ಜನ್ಮ ಕಾರಣ, ನನ್ನ ಸಾಮರ್ಥ್ಯ ಎಷ್ಟು ಅನ್ನೋದನ್ನ ತಿಳ್ಕೊಂಡ್ವಿ ಅಂತಂದ್ರೆ ಆ ಸಮಯ ಸದ್ವಿನಿಯೋಗ ಆಗುತ್ತೆ. ನಿದ್ದೆ, ಕನಸು ಇದು ಸಾಮಾನ್ಯ ಜನರಿಗೆ. ಆದ್ರೆ ಯಾವಾಗ ನೀವು ನಿಮ್ಮನ್ನ ನೀವು ಅರ್ತ್ಕೋಬೇಕು ಅಂತ ಅನ್ಕೋತಿರೋ ಅದು ಯೋಗ ನಿದ್ರೆ ಆಗುತ್ತೆ, ಆ ಕನಸು ಅನುಭವ ಆಗುತ್ತೆ. ಮಾಸ್ಟರ್, ಸೂಕ್ಷ್ಮ ಶರೀರ ಅನ್ನೋದು ಹೇಗೆ ಅಂತಂದ್ರೆ ನಮ್ಮ ಈ ಒಂದು ಭೌತಿಕ ದೇಹದ ಆಧಾರವೇ ಸೂಕ್ಷ್ಮ ಶರೀರ. ಭೌತಿಕ ಶರೀರದ ಆಧಾರ ಸೂಕ್ಷ್ಮ ಶರೀರ. ಹೆಸರಲ್ಲೇ ಇದೆ ಸೂಕ್ಷ್ಮ ಶರೀರ. ಕಣ್ಣಿಗೆ ಕಾಣಲ್ಲ, ಅದರ ಅನುಭವ ಬೇಕು ಅಂತಂದ್ರೆ ಹೆಚ್ಚು ಹೆಚ್ಚು ಧ್ಯಾನ ಮಾಡ್ಬೇಕು, ಸ್ವಾಧ್ಯಾಯ ಮಾಡ್ಬೇಕು. ಇಂತಹ ಅದ್ಭುತವಾದ ವೇದಿಕೆ, ಈ ವೇದಿಕೆಗೊಂದು ಧನ್ಯವಾದ ತಿಳಿಸೋಣ ಸ್ನೇಹಿತರೆ. ಯಾಕೆ ಅಂತಂದ್ರೆ ತತ್ವದರ್ಶನಂ ಅತಿ ದುರ್ಲಭಂ ಅಂತ ಹೇಳ್ತಾರೆ. ಅತಿ ದುರ್ಲಭಂ ತತ್ವದರ್ಶನಂ. ತತ್ವ ಅಂದ್ರೆ ಯಾವುದು? ನೀನು ದೇಹ ಅಲ್ಲ, ನೀನು ಆತ್ಮ ಚೈತನ್ಯ ಅನ್ನೋದೇ ತತ್ವ. ಇದು ಅತಿ ದುರ್ಲಭ, ಇದನ್ನ ಎಲ್ಲರೂ ತಿಳಿಸಕ್ ಆಗಲ್ಲ. ಯಾವ್ದು ವೇದಿಕೆ ತಿಳಿಸ್ತಾ ಇದೆ ಅಂತಂದ್ರೆ ಅದಕ್ಕೆ ನಾವು ಧನ್ಯತಾ ಭಾವವನ್ನ ತಿಳಿಸೋಣ. ಹಾಗಾಗಿ ಇಂತಹ ಒಂದು ಮಹಾವತಾರ್ ಫೌಂಡೇಶನ್ ಈ ಒಂದು ವೇದಿಕೆಯನ್ನ ಸೃಷ್ಟಿಸಿದಂತಹ ಶ್ರೀಯುತ ರಂಗನಾಥ್ ಅವರಿಗೆ ವೈಯಕ್ತಿಕವಾಗಿ ಧನ್ಯತಾ ಭಾವವನ್ನು ತಿಳಿಸುತ್ತಾ, ಮಾಸ್ಟರ್ಸ್, ಪೂರ್ಣಾತ್ಮ ಮತ್ತು ಸೂಕ್ಷ್ಮ ಶರೀರ ಇದು ಇಷ್ಟು ಸಮಯ ಸಾಕಾಗಲ್ಲ. ಅಂದ್ರೆ ಇನ್ನೂ ತುಂಬಾ ಇದೆ, ಇದ್ರ ಬಗ್ಗೆ ಹೇಳ್ತಾ ಹೋದ್ರೆ ಇನ್ನೂ ತುಂಬಾ ವಿಚಾರಗಳಿದೆ. ಸಂಕ್ಷಿಪ್ತವಾಗಿ ಸೂಕ್ತವಾಗಿ ತಮ್ಮೆಲ್ರಿಗೂ ಮಾಹಿತಿಯನ್ನ ತಲುಪಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಸ್ನೇಹಿತರೆ. ಹಾಗಾಗಿ ಇಂತಹ ಅವಕಾಶ ನನಗೆ ಸಿಕ್ಕಿದ್ದು ಒಂದು ಸೌಭಾಗ್ಯ ಅಂತ ಭಾವಿಸ್ತಾ ತಮ್ಮೆಲ್ಲರ ಭೇಟಿ ಸಂತಸ ಸ್ನೇಹಿತರೆ. ಹಾಗಾಗಿ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್. ಸೊ ಧನ್ಯವಾದಗಳು, ಅದ್ಭುತವಾಗಿ ತಿಳಿಸಿದ್ರಿ. ಸ್ವಲ್ಪ ಸಮಯದಲ್ಲೇ ಹೆಚ್ಚು ಮಾಹಿತಿ ತಿಳಿಸಿಕೊಟ್ಟಿದ್ರಿ. ಸೊ ಪೂರ್ಣಾತ್ಮದ ಬಗ್ಗೆ ಮತ್ತೆ ಸೂಕ್ಷ್ಮ ಶರೀರದ ಬಗ್ಗೆ. ಸೂಕ್ಷ್ಮ ಶರೀರವೇ ಈ ಫಿಸಿಕಲ್ ಬಾಡಿ ಆಗ್ಬೋದು, ಈ ಭೌತಿಕ ದೇಹಕ್ಕೆ ಆಧಾರ ಅಂತ ಸೊ ಅದ್ಭುತವಾಗಿ ತಿಳಿಸಿದ್ರಿ. ಸೊ ಸ್ನೇಹಿತರೆ, ಈಗ ನಿಮ್ಮ ಯಾರಾದ್ರೂ ಪ್ರಶ್ನೆ ಕೇಳ್ಬೇಕಂದ್ರೂ, ಅನುಭವ ಹಂಚ್ಕೋಬೇಕಾದ್ರೆ ಸೊ ಮೇಡಮ್ ಇದ್ದಾರೆ, ದಯವಿಟ್ಟು ಮಾಡ್ಕೊಳ್ಳಿ. ಸೊ ಖಂಡಿತವಾಗಿ ನೀವು ಹ್ಯಾಂಡ್ ರೈಸ್ ಮಾಡಿ ಅನ್ಮ್ಯೂಟ್ ಮಾಡ್ತೀವಿ. ಮೇಡಮ್ ಜೊತೆಗೆ ಮಾತಾಡ್ಬೋದು. ಪ್ರಶ್ನೋತ್ತರ ಮತ್ತೆ ಅನುಭವ ಹಂಚಿಕೆ, ಇವತ್ತಿನ ಕಾರ್ಯಕ್ರಮದ ಬಗ್ಗೆನೂ ಅನುಭವ ಹಂಚಿಕೆ ಮಾಡ್ಕೋಬಹುದು. ಇಲ್ಲಾಂದ್ರೆ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ, ಹ್ಯಾಂಡ್ ರೈಸ್ ಮಾಡಿ, ನಾವು ಅನ್ಮ್ಯೂಟ್ ಮಾಡ್ತೀವಿ. ಏನೇ ನೀವು ಮಾತಾಡ್ಬೇಕಂದ್ರೂ, ಅನುಭವ ಹಂಚ್ಕೋಬೇಕಂದ್ರೆ ದಯವಿಟ್ಟು ಮಾಡಿ. ಮಧುರಾ ಹೆಗ್ಡೆ ಮೇಡಮ್ ನೋಡ್ತಾ ಇದ್ರಿ, ಮಾಡಿ ನಿಮ್ಮ ಅನುಭವ ಹಂಚಿಕೆ ಮಾಡಿ, ದಯವಿಟ್ಟು ಅನ್ಮ್ಯೂಟ್ ಮಾಡಿದ್ದೀನಿ. ಅದ್ಭುತ. ನಮಸ್ತೆ. ಇವತ್ತಿನ ಮೆಡಿಟೇಷನ್ ತುಂಬಾ ಅದ್ಭುತವಾಗಿತ್ತು. ಹಾಗೆ ಇವತ್ತಿಂದು ಪೂರ್ಣಾತ್ಮ ಮತ್ತು ಸೂಕ್ಷ್ಮ ಹೇಳಿದ್ರಲ್ಲ ವಿಶಾಲಕ್ಷ್ಮಿ ಮೇಡಮ್, ತುಂಬಾ ಅದ್ಭುತವಾಗಿತ್ತು.
ಅಂದ್ರೆ ಅದ್ರ ಬಗ್ಗೆ ನಮ್ಗೆ ಇನ್ನೂ ಸ್ವಲ್ಪ ಮಾಹಿತಿ ಬೇಕು. ಅಂದ್ರೆ ನಾವು ಅಷ್ಟು ಇನ್ನು ಇದಕ್ ಹೋಗ್ಲಿಲ್ಲ. ಅದ್ರ ಬಗ್ಗೆ ಇನ್ನು ತುಂಬಾ ತಿಳ್ಕೊಬೇಕು ಅಂತ ಆಸಕ್ತಿ ಇದೆ. ಅದೇ ಇನ್ನು ಇನ್ನೊಂದಿನ ಮೇಡಮ್ ಕರ್ಸಿದ್ರೆ ನಾವು ಅದ್ರ ಬಗ್ಗೆ ಇನ್ನು ಅದ್ಭುತವಾಗಿ ತಿಳ್ಕೊಳ್ಳೋಣ ಅಂತ. ಅವ್ರದ್ದು ಅಂದ್ರೆ ಅವ್ರು ಹೇಳೋ ಒಂದು ಮೆಥಡ್ಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಪ್ರತಿ ಸರಿನೂ ಒಂದೊಂದು ವಿಷಯನ ತುಂಬಾ ಅದ್ಭುತವಾಗಿ ನಿರ್ಗಳವಾಗಿ ಹೇಳ್ತಾರೆ. ಅಚ್ಚ ಕನ್ನಡದಲ್ಲಿ ಎಲ್ಲರಿಗೂ ಅರ್ಥ ಆಗೋಂಗಿರುತ್ತೆ. ತುಂಬಾ ಅದ್ಭುತವಾಗಿ ನಡೆಸ್ಕೊಡ್ತಾರೆ. ತುಂಬಾ ಧನ್ಯವಾದಗಳು ಮೇಡಮ್. ನೀವು ನಮ್ಗೆ ರಂಗನಾಥ್ ಸರ್, ನಿಮ್ಗೂ ಅಷ್ಟೇ. ನೀವು ಪ್ರತಿದಿನ ಒಂದೊಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಮ್ಗೆ ತಂದ್ಕೊಡ್ತೀವಿ. ನಾವು ಅದನ್ನ ಹೇಗೆ ಅಳವಡಿಸ್ಕೊಳ್ತೀವಿ ಅನ್ನೋದೇ ಒಂದು ಇದಾಗಿದೆ. ಅಂದ್ರೆ ಎಷ್ಟು ವಿಷಯಗಳನ್ನ ನೀವು ಪ್ರತಿದಿನ ತಗೊಂಡು ಅಂದ್ರೆ ಒಳ್ಳೊಳ್ಳೆ ಇವ್ರನ್ನೆಲ್ಲ ಸಾಧಕರನ್ನೆಲ್ಲ ಕರ್ಸಿ ನಮ್ಗೆ ಹೇಳ್ತಾ ಇರ್ತೀರಾ. ನಾವು ಜೀವನದಲ್ಲಿ ಒಂದೊಂದನ್ನು ನಾವು ಪ್ರತಿದಿನ ಅಳವಡಿಸ್ಕೊಳ್ತಾ ಹೋದ್ರೆ ಮಾತ್ರ ಅದಕ್ಕೊಂದು ವ್ಯಾಲ್ಯೂ ಸಿಗುತ್ತೆ ಅಂತ ನಂದು ಅನ್ಸುತ್ತೆ. ಇಲ್ಲಾಂದ್ರೆ ಅದು ಸ್ವಲ್ಪ ಹಾಗೆ ಅಂದ್ರೆ ಇವತ್ ಕೇಳ್ತೀವಿ ಬಿಟ್ಬಿಡ್ತೀವಿ ಅಂತ ಆಗ್ಬಿಡುತ್ತೆ. ಅಂದ್ರೆ ನಮ್ ಲೈಫಲ್ಲಿ ಅಳವಡಿಸ್ಕೊಳ್ತಾ ಹೋಗ್ಬೇಕು ಒಂದೊಂದೊಂದು ವಿಷಯಗಳನ್ನು. ಅಂದ್ರೆ ಮತ್ತೆ ಮತ್ತೆ ಅಂದ್ರೆ ಈಗ ಚಾನಲ್ ಇದೆ ನಿಮ್ದು, ಅದ್ರಲ್ಲಿ ಯೂಟ್ಯೂಬ್ ಅಲ್ಲಿ ನೀವು ಹಾಕ್ತೀರಾ. ನಾವ್ ಟೈಮ್ ಇದ್ದಾಗೆಲ್ಲ ನೋಡ್ತಾ ನೋಡ್ತಾ ಹೋದ್ರೆ ಒಂದೊಂದ್ ಪಾಯಿಂಟ್ ನಮ್ದು ಅಂದ್ರೆ ನಮ್ಮ ಆತ್ಮಜ್ಞಾನವನ್ನು ಜಾಸ್ತಿ ಮಾಡ್ಕೊಳಕ್ ತುಂಬಾ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ತುಂಬಾ ಅದ್ಭುತವಾದ ಕಾರ್ಯಕ್ರಮ. ಈಗ ಸಂಜೆ ನಡೆಸ್ಕೊಳ್ಳೋದಂತೂ ತುಂಬಾ ಚೆನ್ನಾಗಿದೆ ಪ್ರೋಗ್ರಾಮ್. ದಿನೇ ದಿನೇ ಅದ್ಭುತವಾಗಿ ನಡೀತಾ ಇದೆ. ಧ್ಯಾನನೂ ಅಷ್ಟೇ ತುಂಬಾ ಚೆನ್ನಾಗ್ ಆಗ್ತಾ ಇದೆ. ಸರ್, ಒಂದ್ ರಿಕ್ವೆಸ್ಟ್, ಇವತ್ತಿಂದು ಆಡಿಯೋ ಹಾಕಿದ್ರಲ್ಲ ಧ್ಯಾನದಲ್ಲಿ, ಅದು ಆಡಿಯೋ ತಾನೆ? ಮ್ಯೂಸಿಕ್ ಮ್ಯೂಸಿಕ್ ಅದು ಸೆಂಡ್ ಮಾಡಿ ಗ್ರೂಪ್ ಅಲ್ಲಿ. ತುಂಬಾ ಚೆನ್ನಾಗಿದೆ. ನಮ್ಗೆ ಏನಾದ್ರು ಧ್ಯಾನ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವಿಶಾಲಾಕ್ಷಿ ಮೇಡಮ್ ಮತ್ತು ಮಹಾತಾರ ಫೌಂಡೇಶನ್ ಅವರಿಗೂ ತುಂಬಾ ಧನ್ಯವಾದಗಳು. ಹಾಗೂ ರಂಗನಾಥ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಉಮಾ ಮೇಡಮ್ ಮಾತಾಡಿ. ಮಾತಾಡಮ್ಮ, ನಿಮ್ದು ಸೌಂಡ್ ಬರ್ತಾ ಇಲ್ಲ, ಧ್ವನಿ ಬರ್ತಾ ಇಲ್ಲ ನೋಡಿ. ಫುಲ್ ಇದೆ ಸರ್. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ, ಮಾತಾಡಿ. ನಮಸ್ತೆ ನಮಸ್ತೆ ಮೇಡಮ್, ಅದ್ಭುತವಾಗಿತ್ತು, ತುಂಬಾ ಚೆನ್ನಾಗಿತ್ತು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೆಲ್ಲ ವಿಷಯಗಳನ್ನು ತಿಳ್ಕೊಂಡಿದ್ದೀರಾ. ಸೂಕ್ಷ್ಮ ಶರೀರ ಮತ್ತು ಪೂರ್ಣಾತ್ಮ ಶರೀರದ ಬಗ್ಗೆ ಕೂಲಂಕುಷವಾಗಿ ತಿಳಿಸ್ತಿದ್ವಿ. ನಿಜವಾಗ್ಲೂ ಇದು ಬೇಕಾಗಿತ್ತು. ಯಾಕಂದ್ರೆ ಎಷ್ಟು ಕೇಳಿದ್ರು ಕೂಡ, ಎಷ್ಟು ಇದು ಮಾಡಿದ್ರು ಕೂಡ ಅದ್ರ ಬಗ್ಗೆ ಸರಿಯಾಗಿ ತಿಳ್ಕೊಳಿಕ್ ಸಾಧ್ಯ ಆಗ್ತಾ ಇದ್ದಿದ್ದಿಲ್ಲ. ಆದ್ರೂ ಕೂಡ ಇದು 2ನೇ ಸಲ ತಾವು ಹೇಳಿದ್ರಿ, ಚೆನ್ನಾಗಿತ್ತು ಬಹಳಷ್ಟು. ಆದ್ರೆ ಇನ್ನೇನಂದ್ರೆ ಬೆಳಗ್ಗೆ ಈ ಟಾಪಿಕ್ಕು ಇದ್ರೆ ಎಲ್ಲರೂ ಕೇಳ್ತಾರೆ. ಸಾಯಂಕಾಲ ಸ್ವಲ್ಪ ಜನ ಮಾತ್ರ ಸೇರ್ಕೊಂಡಿರ್ತೀವಿ. ಯಾರು ಬೆಳಿಗ್ಗೆ ಡ್ಯೂಟಿಗೆ ಹೋಗಿರ್ತಾರಲ್ಲ ಅಂಥವರಿಗೆ ತಿಳ್ಕೊಳಿಕ್ಕೆ ಸಾಧ್ಯ ಆಗಲ್ಲ. ನೈಟ್ ಎಲ್ಲರೂ ಇರ್ತಾರೆ, ಎಲ್ಲರೂ ತಿಳ್ಕೊತಾರೆ. ಅಂದ್ರೆ ಇದು ನಿಮಗೆ ಇನ್ನೊಮ್ಮೆ ಅವಕಾಶ ಸಿಕ್ಕಾಗ ಈ ವಿಷಯವನ್ನು ಹೇಳಿದ್ರೆ ಚೆನ್ನಾಗತ್ತ ಅಂತ. ಆಮೇಲೆ ರಂಗನಾಥ್ ಗುರುಗಳ, ತಮ್ಗೊಂದು ವಿಷಯ. ಇವತ್ತು ಮ್ಯೂಸಿಕ್ ಏನು ಹಾಕಿದ್ರಲ್ಲ, ಆ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ. ತಾವು ಇನ್ನೊಂದ್ಸಲ ಅದನ್ನು ಹಾಕಿದ್ರೆ ಚೆನ್ನಾಗತ್ತೆ. ಓಕೆ, ಭಾಳ ಚೆನ್ನಾಗಿತ್ತು ಮ್ಯೂಸಿಕ್ ಇವತ್ತು. ನಮ್ಮಲ್ಲಿ ಏನು ಸತತವಾಗಿ ಮಳೆ, ಹೀಗಾಗಿ ಒಂದೊಂದ್ಸಲ ಕರೆಂಟ್ ಇರತ್ತ, ಒಂದೊಂದ್ಸಲ ಇರೋದಿಲ್ಲ. ಅದ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಬೆಳಗ್ಗೂ ಸ್ವಲ್ಪ ಕೇಳಲಿಕ್ಕೆ ಆಗ್ಲೇ ಇಲ್ಲ. ಎಷ್ಟು 10-15 ನಿಮಿಷ ಕೇಳಲಿಕ್ಕೆ ಆಗ್ಲೇ ಇಲ್ಲ. ಆ ನಂತರ ಬಂದ್ಬಿಡ್ತು. ಇಂಟರ್ನೆಟ್ ಕನೆಕ್ಷನ್ ಇರೋದಿಲ್ಲ, ಹೋಗ್ಬಿಡ್ತು ಅಂದ್ರೆ ಏನು ಕೇಳಲಿಕ್ಕೆ ಆಗ್ಲೇ ಬೇಜಾರಾಗ್ಬಿಡುತ್ತೆ. ಆದ್ರೂ ವಿಡಿಯೋ ಹಾಕಿರ್ತೀರಿ, ಅದನ್ನ ನೋಡ್ಕೊಂಡು ತಿಳ್ಕೊಂಡಿರ್ತೀವಿ. ಆದ್ರೂ ನೀವು ಹೇಳಿದಕ್ಕೂ ವಿಡಿಯೋ ನೋಡೋದಕ್ಕೂ ಬಹಳಷ್ಟು ವ್ಯತ್ಯಾಸ ಆಗುತ್ತೆ. ಧನ್ಯವಾದಗಳು, ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮಸ್ಕಾರ. ಸ್ನೇಹಿತರೆ, ಸೊ ನೀವು ಅನುಭವ ಹಂಚ್ಕೋಬಹುದು. ದಯವಿಟ್ಟು ಪ್ರತಿಯೊಬ್ಬರು ಒಂದು ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಅಂದ್ರೆ ಒಂದು ವಾಕ್ಯ, ಒಂದು ಸೆಂಟೆನ್ಸ್ ಮಾತಾಡಿ. ನಿಮ್ಮ ಅನುಭವ ಹಂಚ್ಕೊಡುವಾಗ ತುಂಬಾ ಉತ್ತಮವಾದವು, ನಿಮಗೂ ಒಳ್ಳೇದಾಗತ್ತೆ. ಮತ್ತೆ ಇನ್ನು ಬೇರೆಯವ್ರಿಗೆ ಪ್ರಶ್ನೆಗಳಿದ್ರೆ ನಿಮ್ಮ ಪ್ರಶ್ನೆ ಮುಖಾಂತರ ಅವ್ರಿಗೂ ಪರಿಹಾರ ಸಿಗತ್ತೆ. ರೈಟ್, ಮಾತಾಡಿ. ಸುರೇಖ್ ಅವ್ರು ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಮೇಡಮ್. ಇವತ್ತು ಬಹಳ ಚೆನ್ನಾಗಿ ಪೂರ್ಣಾತ್ಮ ಮತ್ತೆ ಸೂಕ್ಷ್ಮ ಶರೀರದ ಬಗ್ಗೆ ಬಹಳ ಚೆನ್ನಾಗಿ ಮೇಡಮ್ ಅವರು ಮಾತಾಡಿದ್ರು. ನನ್ನದು ಒಂದು ಸಂಶಯ ಏನಂತ ಹೇಳಿದ್ರೆ ಸರ್, ನನ್ಗೆ
ಬೆಳಿಗ್ಗೆ ಮೆಡಿಟೇಷನ್ ಮಾಡುವಾಗ ಅಷ್ಟು ಆಲೋಚನೆಗಳು ಬರೋದಿಲ್ಲ. ಸಾಯಂಕಾಲ 6ರ ನಂತರ ಏನಾದ್ರು ಮಾಡಿದ್ರೆ ತುಂಬಾ ಆಲೋಚನೆ ಬರ್ತದೆ. ಅದು ಯಾಕೆ ಹಾಗೆ ಆಗ್ತದೆ ಅಂತೇಳಿ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಸರ್? ಎಸ್ ಮ್ಯಾಮ್. ಅದಕ್ಕೆ ಹಾ, ಮತ್ತೆ madam. ಮೋರ್ ಅಂಡ್ ಮೋರ್ ಮೆಡಿಟೇಷನ್ ಅಷ್ಟೇ ಹೆಚ್ಚು ಹೆಚ್ಚು ಮತ್ತೆ ಧ್ಯಾನನೇ ಮಾಡ್ಬೇಕು. ಯಾಕೆ ಬೆಳಗಿನ ಸಮಯದಲ್ಲಿ ವಿಚಾರಗಳು ಜಾಸ್ತಿ ಇರಲ್ಲ ಅಂತಂದ್ರೆ, ಒಂದು ಏನಂದ್ರೆ ನಮ್ಮ ಶರೀರದ ಸಂಪೂರ್ಣ ಕ್ರಿಯೆ ನಿಂತೋಗಿರುತ್ತೆ. ನಿಂತೋಗಿರುತ್ತೆ ಅಂತಂದ್ರೆ ಅದಕ್ಕೆ ಉದಾಹರಣೆ ಏನಂದ್ರೆ, ನಾವು ಊಟ ಮಾಡಿದ ತಕ್ಷಣ ಪಚನ ಕ್ರಿಯೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ರಿಲೇಟೆಡ್ ಆಗಿ ಮತ್ತೆ ದೇಹದಲ್ಲಿ ಹಲವಾರು ವ್ಯವಸ್ಥೆ ಆರಂಭವಾಗಿ ಇರ್ಬೇಕು. ಹಾಗಾಗಿ ಪಚನ ಕ್ರಿಯೆ ಅನ್ನೋದು ಒಂದು ಹಂತಕ್ಕೆ ನಿಂತು ಹೋಗಿರುತ್ತೆ. ಅವಾಗ ಶರೀರ ಸಂಪೂರ್ಣವಾಗಿ ಶಾಂತವಾಗಿರುತ್ತೆ. ಅಲ್ಲಿ ಯಾವುದೇ ಒತ್ತಡಗಳು ಇರಲ್ಲ, ಮೆದುಳಿಗೆ ಯಾವ್ದು ಒತ್ತಡ ಇರಲ್ಲ. ಹಾಗಾಗಿ ಮುಂಜಾನೆ ಸಮಯ ಸ್ವಲ್ಪ ನಮ್ಗೆ ಪ್ರಶಾಂತವಾದ ಫೀಲ್ ಅಂತ ಅನ್ಸುತ್ತೆ. ಆ ಸಮಯದಲ್ಲಿ ಧ್ಯಾನ ಕೂತಾಗ ಯೋಚನೆಗಳು ಜಾಸ್ತಿ ಬರಲ್ಲ. ಆಮೇಲೆ ದಿನ ಆರಂಭ ಆಗುತ್ತೆ ನೋಡಿ. ದಿನ ಆರಂಭ ಆದ್ಮೇಲೆ ಈ ಭೌತಿಕ ಜಗತ್ತು ಎಚ್ಚೆತ್ಕೊಂಡ್ಬಿಟ್ಟಿರುತ್ತೆ, ಒಳಗಡೆ ಜಗತ್ತು ಕೂಡ ಎಚ್ಚೆತ್ಕೊಂಡ್ಬಿಟ್ಟಿರುತ್ತೆ. ಸೊ ಆ ಸಮಯದಲ್ಲಿ ನೀವು ಧ್ಯಾನ ಕೂತಾಗ ನಿಮ್ಮ ವಿಚಾರಗಳ ಜೊತೆಗೆ ಇನ್ನೊಬ್ಬರ ವಿಚಾರಗಳು ಸಹ ಸೇರ್ತಾ ಹೋಗುತ್ತೆ. ಹಾಗಾಗಿ ಯೋಚನೆಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ನಮಗೆ ಅನ್ಸುತ್ತೆ. ಓಕೆ, ಇದು ನಿಯಂತ್ರಣಕ್ಕೆ ಬರ್ಬೇಕು ಅಂತಂದ್ರೆ ಜಾಸ್ತಿ ಜಾಸ್ತಿ ಧ್ಯಾನ ಮಾಡ್ಬೇಕು. ಇದೊಂದೇ ಪರಿಹಾರ ಮ್ಯಾಮ್. ಸರಿ ಮೇಡಮ್, ಥ್ಯಾಂಕ್ ಯು, ಧನ್ಯವಾದಗಳು. ತುಂಬಾ ಚೆನ್ನಾಗಿ ಮಾತಾಡಿದಿರಿ ಮೇಡಮ್. ಧನ್ಯವಾದಗಳು. ಧನ್ಯವಾದ ರಂಗನಾಥಣ್ಣ. ಥ್ಯಾಂಕ್ ಯು. ಸರಸ್ವತಿ ಮ್ಯಾಮ್ ಮಾತಾಡಿ. ನಮಸ್ತೆ ಮಾಸ್ಟರ್. ಮಾತಾಡಿ. ನಮಸ್ತೆ ಮಾಸ್ಟರ್. ನನ್ನ ಆಡಿಯೋ ಅಂದ್ರೆ ವಿಡಿಯೋ ಆನ್ ಮಾಡ್ಕೊಂಡ್ರೆ ಮತ್ತೆಲ್ಲ ವಾಯ್ಸ್ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಹಾಗಾಗಿ ಅದು ಮೇಡಮ್ ಹೇಳಿದ್ರು ಪೂರ್ಣ ಶರೀರ ಅದು ಪದದಲ್ಲೇನೆ ಕರೆಕ್ಟ್ ಆಗಿ ಪೂರ್ಣವಾಗಿ ಆತ್ಮ ಮತ್ತೆ ಶರೀರ ಹೇಗೆ ಇದೆ ಅಂದ್ರೆ ಆ ವರ್ಡ್ ತಕ್ಕನಾಗಿನೇ ಇದೆ ಮಾಸ್ಟರ್. ಅದು ಪೂರ್ಣ ಶರೀರ, ಸೂಕ್ಷ್ಮ ಆತ್ಮ, ಸೂಕ್ಷ್ಮವಾಗಿ ಆತ್ಮ ಇರುತ್ತೆ ನಿಜವಾಗ್ಲೂ ಮಾಸ್ಟರ್. ನಾನು ಎಷ್ಟೋ ಮಾಸ್ಟರ್ಸ್ ಗಳಲ್ಲಿ ಈ ಪದಗಳನ್ನ ಕೇಳ್ತಾನೆ ಇರ್ತೀನಿ. ನೀವು ಮತ್ತೆ ಅದನ್ನ ರಿಮೈಂಡ್ ಮಾಡ್ತಾನೆ ಇರ್ತೀರ. ಇವತ್ತೂನು ಮತ್ತೆ ಹಳೆ ಮಾಸ್ಟರ್ಸ್ ನೆನಪಿಸಿದ್ರಿ ನೀವು ನನಗೆ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ಮತ್ತೆ ರಂಗನಾಥ್ ಮಾಸ್ಟರ್, ನನಗೆ ಲಾಸ್ಟ್ ಬ್ಯಾಚ್ ನನಗೆ ಹಿಂದಿ ಬ್ಯಾಚ್ ತಗೊಂಡಿದ್ದೆ. ನನಗೆ ಟೈಮ್ ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ಈ ಬ್ಯಾಚ್ ಮತ್ತೆ ನನ್ಗೆ ಅಂದ್ರೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದು ನನ್ಗೆ ಹಿಂದಿ ಬ್ಯಾಚ್ ಅಡ್ಜಸ್ಟ್ ಆಗಿತ್ತು. ಸೊ ಮತ್ತೆ ಈಗ ನನಗೆ ಕನ್ನಡ ಬ್ಯಾಚ್ ಅಡ್ಜಸ್ಟ್ ಆಗಿದೆ. ಯಾಕಂದ್ರೆ 7:30ಗೆಲ್ಲ ಹಿಂದಿ ಬ್ಯಾಚ್ ಆಗುತ್ತೆ, 8:30 ಕ್ಲೋಸ್ ಆಗುತ್ತೆ. ನಂಗೆ ಅದು ಪ್ರಾಬ್ಲಮ್ ಆಗುತ್ತೆ. ಓಕೆ, ಬ್ರೇಕ್ ಆಗ್ತದೆ, ವಾಯ್ಸ್ ಬ್ರೇಕ್. ಇಂಪಾರ್ಟೆಂಟ್ ಇದೆ. ಆಫೀಸ್ ಅಲ್ಲಿ ತುಂಬಾ ಇರುತ್ತೆ, ವರ್ಕ್ ಪ್ರೆಷರ್ ತುಂಬಾ ಇರುತ್ತೆ ಮಾಸ್ಟರ್. ಸೊ ಧ್ಯಾನ ನಂಗೆ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನಾನು ಈ ಬ್ಯಾಚ್ಗೆ ಜಾಯ್ನ್ ಆದೆ. ವೆರಿ ಗುಡ್. ಓಕೆ, ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ತುಂಬಾ ತುಂಬಾ ಹೆಲ್ಪ್ ಆಯ್ತು ಮಾಸ್ಟರ್ ಇದ್ರೆ. ಥ್ಯಾಂಕ್ ಯು ಮ್ಯಾಮ್. ಬಿ ಮೋಹನ್ ಅವರು ಮಾತಾಡಿ. ಸರ್, ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಮ್ಯೂಸಿಕ್ ಕಂಪಲ್ಸರಿನಾ ಸರ್ ಅದು? ಅಥವಾ ಮ್ಯೂಸಿಕ್ ಒಂದ್ಸರಿ ಮ್ಯೂಸಿಕ್ ಚೆನ್ನಾಗಿದ್ರೆ ತುಂಬಾ ಚೆನ್ನಾಗಿ ಧ್ಯಾನ ಆಗುತ್ತೆ ಸರ್? ಒಂದ್ಸರಿ ಮ್ಯೂಸಿಕ್ ಒಂಥರ ನನ್ ಇಷ್ಟ ಇಲ್ದಿರೋ ಮ್ಯೂಸಿಕ್ ಬಂದ್ರೆ ಸ್ವಲ್ಪ ಕಾನ್ಸಂಟ್ರೇಷನ್ ಕಡಿಮೆ ಆಗತ್ತೆ. ಅದು ಯಾವ ರೀತಿ ನಾವು ಮ್ಯೂಸಿಕ್ ಇಟ್ಕೊಂಡಾಗ ಆಕ್ಚುಲಿ ಮ್ಯೂಸಿಕ್ ಇಂದ ತುಂಬಾ ಧ್ಯಾನ ಚೆನ್ನಾಗಾಗಿದೆ. ಯಾವ್ದು ಕರೆಕ್ಟ್ ಪದ್ಧತಿ ಸ್ವಲ್ಪ ದಯವಿಟ್ಟು ಹೇಳ್ಕೊಡಿ ಸರ್. ಎಸ್ ಮೇಡಮ್. ಸರ್, ಇವಾಗ ಸಂಗೀತ ಅಂತಂದ್ರೆ ನಮ್ಮನ್ನ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಮ್ಮನ್ನ ತನ್ಮಯರನ್ನಾಗಿ ಮಾಡುತ್ತೆ. ಓಕೆ, ರೆಡಿ ಮಾಡುತ್ತೆ. ಮೆಡಿಟೇಷನ್ಗೋಸ್ಕರ ನಮ್ಮನ್ನ ರೆಡಿ ಮಾಡುತ್ತೆ. ಮ್ಯೂಸಿಕ್ ಯಾವುದೇ ಇರ್ಲಿ ಸರ್, ಯಾವುದೇ ಮ್ಯೂಸಿಕ್ ಇರ್ಲಿ, ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಇರ್ಲಿ, ಫ್ಲೂಟ್ ಮ್ಯೂಸಿಕ್ ಇರ್ಲಿ, ಯಾವುದೇ ಸಂಗೀತ ಧ್ಯಾನಕ್ಕೆ ಅತಿ ಅವಶ್ಯಕ. ಈಗ ನೋಡಿ, ನೀವು ಪಿರಮಿಡ್ ವ್ಯಾಲಿಗೆಲ್ಲ ಬಂದ್ರೆ ಅಥವಾ ಯಾವುದೇ ಮೆಡಿಟೇಷನ್ ಸೆಂಟರ್ ಹೋದಾಗ ಫ್ಲೂಟ್ ಮ್ಯೂಸಿಕ್ ಕಾಮನ್ ಆಗಿ ಬರ್ತಾ ಇರುತ್ತೆ. ಇಸ್ಮೇಲ್ ಖಾನ್ ಶಹನಾ ಏನೋ, ಹರಿಪ್ರಸಾದ್ ಚೌರಾಸಿಯಾ ಫ್ಲೂಟ್ ಮ್ಯೂಸಿಕ್, ಈ ತರ ನಾವೆಲ್ಲ ಅದನ್ನ ಧ್ಯಾನಕ್ಕೋಸ್ಕರ ಬಳಸಿದಾಗ ಇನ್ನೂ ಆಳವಾದ ಸ್ಥಿತಿಯನ್ನು ನಾವು ತಲುಪ್ತೀವಿ. ಕೆಲವು ಸಾರಿ ಕೆಲವು ವಾದ್ಯಗಳು ನಮ್ಗೆ ಹೊಂದಾಣಿಕೆ ಆಗಲ್ಲ.
ಅವಾಗ ಓಕೆ, ನೋ ಪ್ರಾಬ್ಲಮ್, ಅದು ಬೇಡ. ಯಾವಾಗ ನಿಮ್ಗೆ ಸಂಗೀತ ಬೇಕನ್ಸುತ್ತೋ ಅವಾಗ ಹಾಕೊಳ್ಳಿ, ಯಾವಾಗ ಬೇಡ ಅನ್ಸುತ್ತೋ ಅವಾಗ ಸೈಲೆನ್ಸ್ ಮೆಡಿಟೇಷನ್. ಓಕೆನಾ ಸರ್? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ರೈಟ್ ಸ್ನೇಹಿತರೆ, ಯಾವ್ದಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಕೊನೆಯದು 2 ಪ್ರಶ್ನೆಗಳು ತಗೊಂಡು ಈಗ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಯಾವುದೇ ಪ್ರವಚನ ಮತ್ತೆ ಜ್ಞಾನ ತಿಳ್ಕೊಂಡಿದ ಮೇಲೆ ಪ್ರಶ್ನೆಗಳು ಕೇಳಬೇಕು, ಇಲ್ಲಾಂದ್ರೆ ನಿಮ್ಮ ಅನುಭವ ಹೇಳ್ಬೇಕು. ದಯವಿಟ್ಟು ಅದು ಅಭ್ಯಾಸ ಮಾಡಿ, ತುಂಬಾ ಒಳ್ಳೆಯದು. ನಿಮ್ಮ ಮಾತುಗಳು ಚೆನ್ನಾಗಿ ಬರ್ತದೆ. ಆಮೇಲೆ ಸ್ವಲ್ಪ ಈ ಮಾತುಗಳಲ್ಲಿ ನೈಪುಣ್ಯತೆ ಹೆಚ್ಚಾಗತ್ತೆ, ಶ್ರೇಷ್ಠತೆ ಹೆಚ್ಚಾಗತ್ತೆ. ಮಾತಾಡ್ತಾ ಇದ್ರೆ ಇನ್ನೂ ಹೆಚ್ಚಾಗಿ ಕಲಿಬಹುದು. ಇನ್ನೊಬ್ಬರು ಪ್ರಶ್ನೆಗಳಿಗೂ ಆ ಸಂದೇಹಗಳಿಗೂ ನಿಮ್ಮ ಮುಖಾಂತರ ಅವ್ರಿಗೂ ಪರಿಹಾರಗಳು ಮತ್ತೆ ಜವಾಬುಗಳು ಸಿಗತ್ತೆ. ಪ್ರತಿಯೊಂದು ದಿವಸ ನಾವು ಬಳಸ್ಕೋಬೇಕಾಗುತ್ತೆ, ಈ ಅವಕಾಶವನ್ನು ಬಳಸ್ಕೋಬೇಕು. ರೈಟ್, ಈ ಅವಕಾಶ ಮತ್ತೆ ಮತ್ತೆ ಸಿಗಲ್ಲ ಎಲ್ಲಿ, ಅರ್ಥ ಮಾಡ್ಕೊಳ್ಳಿ. ಸೊ ಒಂದು ಕ್ಲಾಸ್ ಕೇಳಿದ ಮೇಲೆ ಪ್ರಶ್ನೆ ಕೇಳಬೇಕಂತ ನಿಮ್ನ ಯಾರು ಪ್ರಶ್ನೆ ಮಾಡಲ್ಲ, ಹಾಗೆ ಕೇಳಿಸ್ಕೊಂಡು ಬಿಡ್ತಾ ಇರ್ತೀವಿ. ಆದ್ರೆ ಇಲ್ಲಿ ಪ್ರಥಮವಾಗಿ ಕ್ಲಾಸ್ ಆಗಿನ ತದನಂತರ ಪ್ರಶ್ನೆಗಳು ಕೇಳಲೇಬೇಕು ಅಂತ ಪದೇ ಪದೇ ಕೇಳ್ತಾ ಇರ್ತೀವಿ. ಅದು ನಿಮ್ಮ ಒಳ್ಳೇದಕ್ಕೋಸ್ಕರ, ನಿಮ್ಮ ಅಭಿವೃದ್ಧಿಗೋಸ್ಕರ ಅಂತ ಹೇಳ್ಬೋದು ನಾವು. ರೈಟ್, ಮಾತಾಡಿ ಅಶ್ವಿನಿ. ನಮಸ್ತೆ ವಿಶಾಲಾಕ್ಷಿ ಮೇಡಮ್. ನಮಸ್ತೆ ಮ್ಯಾಮ್. ಮ್ಯಾಮ್ ತುಂಬಾ ಅದ್ಭುತವಾಗಿ ಈ ಎಥೆರಿಕ್ ಬಾಡಿ ಈ ತರದ್ದೆಲ್ಲ ತುಂಬಾ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ಮೇಡಮ್. ನನ್ನ ಪ್ರಶ್ನೆ ಏನು ಅಂತಂದ್ರೆ, ಈಗ ನಾವು ಬೆಳಿಗ್ಗೆ ಮಧ್ಯಾಹ್ನ ಎಷ್ಟು ಫ್ರೆಶ್ ಆಗಿರ್ತೀವಿ, ಬಟ್ ಆದ್ರೆ ರಾತ್ರಿ ಟೈಮಲ್ಲಿ ಆ ಒಂದು ಫ್ರೆಶ್ನೆಸ್ ಅನ್ನೋದಿರೋದಿಲ್ಲ. ಇದು ಏನಕ್ಕೆ ಅಂತ ಮೇಡಮ್ ಹೇಳ್ತೀರಾ? ಇದಕ್ಕೆ ತುಂಬಾ ಸಹಜವಾಗಿರ್ತಕ್ಕಂಥ ಕಾರಣನೂ ಇದೆ, ಮತ್ತೆ ವೈಜ್ಞಾನಿಕ ಕಾರಣ ಇದೆ. ವೈಜ್ಞಾನಿಕ ಕಾರಣ ತಿಳ್ಕೊಳ್ಳೋಕೆ ಮುಂಚೆ ಸಾಮಾನ್ಯವಾದ ಕಾರಣ ಏನಂದ್ರೆ, ಈಗ ನೋಡಿ, ಮುಂಜಾನೆಯಿಂದ ಸಾಯಂಕಾಲ ತನಕ ನಾವು ಪುರುಷರೇ ಇರ್ಲಿ ಸ್ತ್ರೀನೇ ಇರ್ಲಿ ಸಾಮಾನ್ಯವಾಗಿ ಕೆಲಸ ಅಂತ ಮಾಡ್ಬೇಕಲ್ವಾ. ಸೊ ನಾವು ಕೆಲಸ ಮಾಡೋ ಕಾಲಕ್ಕೆ ಬೇರೆ ವ್ಯವಸ್ಥೆಗಳಲ್ಲಿ ಇದ್ಕೊಂಡು ನಾವು ಕೆಲಸ ಮಾಡ್ತೀವಿ. ಒಬ್ರು ಹೌಸ್ ವೈಫ್ ಆಗಿರ್ತಾರೆ, ಒಬ್ರು ಹೊರಗಡೆ ಹೋಗಿ ಕೆಲಸ ಮಾಡೋರು ಇರ್ತಾರೆ. ಸೊ ಬೆಳಗಿನಿಂದ ಸಾಯಂಕಾಲದವರೆಗೆ ನಾವು ಹಲವಾರು ವ್ಯಕ್ತಿಗಳನ್ನ ಭೇಟಿ ಆಗ್ಬೇಕು. ಮನೆಯ ಸಂಬಂಧಗಳನ್ನ ಹೊರತುಪಡಿಸಿ ಮತ್ತೆ ಹಲವರನ್ನ ನಾವು ಭೇಟಿ ಆಗ್ತಾ ಹೋದಾಗ, ಪ್ರತಿ ಸಾರಿ ಒಬ್ಬ ವ್ಯಕ್ತಿಯನ್ನ ಭೇಟಿಯಾದಾಗ ಒಂದೊಂದು ರೀತಿಯ ಆಲೋಚನೆಗಳು, ಒಂದೊಂದು ರೀತಿಯ ಭಾವಗಳು ಅಭಿವ್ಯಕ್ತ ಆಗ್ತಾ ಹೋಗಿರುತ್ತೆ. ಓಕೆ, ಅದೆಲ್ಲ ಮಿಕ್ಸ್ ಆಗ್ತಾ ಹೋದ ಹಾಗೆ ಸಾಯಂಕಾಲ ಅನ್ನೋ ಸಮಯಕ್ಕೆ ಏನಾಗಿರುತ್ತೆ, ನಾನ್ ಯಾರು ಅನ್ನೋ ಲೆಕ್ಕಕ್ಕೆ ಬಂದಿರ್ತೀವಿ. ಎಲ್ಲರನ್ನು ಭೇಟಿ ಆಗ್ತಾ ಹೋದಾಗೆ ಪ್ರತಿಯೊಬ್ಬರ ಮುಂದೆ ಹೋದಾಗ ಒಂದು ರೀತಿಯ ಮುಖಭಾವ, ಒಂದು ರೀತಿಯ ಮಾತನಾಡುವಿಕೆ ಆದಾಗ ರಾತ್ರಿ ಸಮಯ ಅನ್ನೋಷ್ಟೊತ್ತಿಗೆ ನಾವು ಹೂ ಐ ಆಮ್ ಅನ್ನೋ ಸ್ಥಿತಿಗೆ ಬಂದಿರ್ತೀವಿ. ಜೊತೆಗೆ ದೇಹ ಕೂಡ ಆಯಾಸ ಆಗಿರುತ್ತೆ ಅಲ್ವಾ. ಜಾಸ್ತಿ ಕೆಲಸ ಅಂತಂದ್ರೆ ಆಯಾಸ ಆಗೋದು ಸಹಜ. ಇನ್ನೊಂದು ವೈಜ್ಞಾನಿಕ ಕಾರಣ ಏನು ಅಂತಂದ್ರೆ, ನಮ್ಮ ಮೆದುಳಿನ ಸಾಮರ್ಥ್ಯ ಎಷ್ಟಿದೆಯೋ ಆ ಸಾಮರ್ಥ್ಯಕ್ಕೆ ತಕ್ಕಾಗಿ ನಾವು ಅದನ್ನ ಉಪಯೋಗಿಸೋದನ್ನ ಬಿಟ್ಟು ಅತಿಯಾಗಿ ಆಲೋಚನೆನ ಮಾಡಿರ್ತೀವಿ. ಯಾವ್ದಾದ್ರು ಒಂದು ವಸ್ತು ಕಾಣಿಸಿದ್ರೆ ಆ ವಸ್ತುವಿನ ಬಗ್ಗೆ ಅತಿಯಾಗಿ ಆಲೋಚಿಸಿರ್ತೀವಿ. ಇದು ಎಕ್ಸಾಂಪಲ್. ಅದೇ ತರಹ ಯಾವ್ದಾದ್ರು ವ್ಯಕ್ತಿ ನಮ್ಗೆ ಭೇಟಿ ಆದ್ರಪ್ಪ ಅಥವಾ ಯಾರೋ ನೋಡಿದ್ರೆ ಅವರ ಕುರಿತಾಗಿ ಬೇಡದೇ ಇರುವಂತ ಆಲೋಚನೆ ಎಲ್ಲ ಮಾಡಿರ್ತೀವಿ. ಇದೆಲ್ಲ ಸೇರಿ ಏನಾಗಿರುತ್ತೆ ಅಂತಂದ್ರೆ, ನಮ್ಮಲ್ಲಿ 60,000ಕ್ಕಿಂತ ಯೋಚನೆಗಳು ಜಾಸ್ತಿ ಬರ್ತಾ ಹೋದಾಗ ಸಾಯಂಕಾಲ ಅಷ್ಟೊತ್ತಿಗೆ ಏನಾಗುತ್ತೆ, ನಮ್ಗೆ ಸುಸ್ತು ಅನ್ನೋದಾಗ್ಬಿಡುತ್ತೆ. ದೇಹ ಮತ್ತು ಮನಸ್ಸು ಎರಡೂ ಕೂಡ ಸುಸ್ತಾಗ್ಬಿಡುತ್ತೆ. ಅವಾಗ ಏನನ್ಸುತ್ತೆ, ನಾವು ಧ್ಯಾನ ಕೂತು ಕೂಡ ನಮ್ಗೆ ಧ್ಯಾನ ಸರಿಯಾಗಿ ಆಗ್ತಾ ಇಲ್ಲ, ಯೋಚನೆಗಳು ಜಾಸ್ತಿ ಬರ್ತಾ ಇದೆ ಅಂತ ಅನ್ಸುತ್ತೆ. ಇದು ಸಹಜ. ಆದ್ರೆ ನೀವು ಹೆಚ್ಚು ಹೊತ್ತು ಧ್ಯಾನ ಕೂತ್ರಿ ಅಂತಂದ್ರೆ ಅದು ಯಾವ್ದು ಇರಲ್ಲ ಮ್ಯಾಮ್. ಒಂದು ಅರ್ಧ ಗಂಟೆ 1 ಗಂಟೆ ಎಲ್ಲ ಕಂಟ್ರೋಲಿಂಗ್ ಬಂದು ಕೊನೆಗೆ ನಮ್ಗೆ ನಿರ್ವಿಚಾರ ಸ್ಥಿತಿ ಅನ್ನೋದು ಲಭ್ಯ ಆಗುತ್ತೆ, ಪ್ರಶಾಂತ ಸ್ಥಿತಿ ಅನ್ನೋದು ಉಂಟಾಗುತ್ತೆ. ನಾನು ಆಗ್ಲೇ ಒಬ್ರು ಮ್ಯಾಮ್ ಹೇಳಿದೆ, ಮುಂಜಾನೆ ಸಮಯ ಯಾಕೆ ಈ ತರ ಇರುತ್ತೆ ಅಂದ್ರೆ, ಅದು ಫ್ರೆಶ್ ಅಂದ್ರೆ ಎಲ್ಲಾ ನಿದ್ದೆಯಲ್ಲಿ ಸಂಪೂರ್ಣವಾದ ವಿಶ್ರಾಂತಿ ಆಗಿರುತ್ತೆ. ಓಕೆ, ಹಾಗಾಗಿ ಅದು ಮುಂಜಾನೆ ಎದ್ದ ತಕ್ಷಣ ಫ್ರೆಶ್ ಅಂತ ಅನ್ಸುತ್ತೆ. ಮತ್ತೆ ಸಾಯಂಕಾಲದವರೆಗೆ ಮತ್ತೆ ಮಲಿನ ಆಗಿರುತ್ತೆ. ಈಗ ಮನೆ ಹೇಗೆ ಧೂಳು ತುಂಬಿಕೊಂಡಿರುತ್ತಲ್ಲ ಮುಂಜಾನೆಯಿಂದ ಸಾಯಂಕಾಲ ತನಕ, ಅದೇ ತರ ಮತ್ತೆ ಮತ್ತೆ ಇದನ್ನ ಸ್ವಚ್ಛ ಮಾಡ್ತಾ ಇರ್ಬೇಕು. ಅದಕ್ಕೆ ಸರ್ ಹೇಳ್ತಾರೆ, ಕೆಲಸ ಇದ್ದಾಗ ಕೆಲಸದ ಮೇಲೆ ಗಮನ ಇರ್ಲಿ, ಕೆಲಸ ಇಲ್ಲದೆ ಇರುವಾಗ ಶ್ವಾಸದ ಮೇಲೆ ಗಮನ ಇರ್ಲಿ. ಹಾಗಿದ್ದಾಗ ಮನೆ ಸ್ವಚ್ಛವಾಗಿರುತ್ತೆ, ಸಾಯಂಕಾಲ ಆದ್ರೂ ಕೂಡ ಫ್ರೆಶ್ ಆಗೇ ಇರುತ್ತೆ. ಎಸ್ ಮ್ಯಾಮ್. ಓಕೆ ಮ್ಯಾಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.
ಓಕೆ. ನಂದಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ಮಾತಾಡಿ. ನಮಸ್ತೆ. ಇವತ್ತಿನ ತಮ್ಮ ಉಪನ್ಯಾಸ ಹಾಗೂ ನಾನಿವತ್ತ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ ನಿರ್ಮಾಣ ಅಂತ ಒಂದು ಬುಕ್ ಓದಿದ್ದೆ ಮೇಡಮ್. ಅದರಲ್ಲಿ ನೋಡಿದಾಗ ತಾವು ಹೇಳಿದ ವಿಷಯಗಳ ಇತ್ತು. ಏನಂದ್ರ ಇಚ್ಛಾಶಕ್ತಿಯನ್ನು ಬಲಗೊಳಿಸುವುದು ಹೇಗೆ ಅಂದಾಗ ತಾವೇನ್ ಹೇಳಿದ್ರಲ್ಲ 5 ಕೋಶಗಳನ್ನು ಅವನ್ನೇ ಅದರಲ್ಲಿ ನಾನು ಓದಿದ್ದೆ. ಅದಂಗ ಮತ್ತೆ ನನಗ ರಿಪೀಟ್ ಆದಂಗ ಆಯ್ತು. ಥ್ಯಾಂಕ್ ಯು ಮೇಡಮ್. ಅದರಲ್ಲಿ ಏನ್ ಹೇಳಿದಾರಂದ್ರೆ ಮೊದಲನೇದಾದ ಅನ್ನಮಯ ಕೋಶ ಭೌತಿಕ ದೇಹ ಮತ್ತು ಇಂದ್ರಿಯಗಳಿಂದ ಕೂಡಿದೆ. ಮತ್ತೆ ಎರಡನೇದಾದ ಪ್ರಾಣಮಯ ಕೋಶ ನಮ್ಮ ದೇಹದಲ್ಲಿ ನಡೆಯುವಂತ ವಿವಿಧ ಕ್ರಿಯೆಗಳಿಗೆ ಅದು ಕಾರಣ. ನಂತರ ಮೂರನೇದಾದ ಮನೋಮಯ ಕೋಶದಲ್ಲಿ ಏನು ಚಿಂತನೆ ಮತ್ತು ಭಾವನೆಗಳು ಬರ್ತಾವಲ್ಲ ಅವೆಲ್ಲ ಮನೋಮಯ ಕೋಶದಲ್ಲಿ ಇರ್ತಾವು. ನಂತರ ವಿಜ್ಞಾನಮಯ ಕೋಶ ಅಂತ ಹೇಳಿದ್ರಿ. ಅದರಲ್ಲಿ ನಾನು ಎಂಬ ವ್ಯಕ್ತಿ ಭಾವವನ್ನ ನಮ್ಗ ತೋರ್ಸ್ಲಿಕ್ಕೆ ಜೀವಾತ್ಮ ಅಂತ ಅದರಲ್ಲಿ ಬರೆದಿದ್ದು. ನಂತರ 5ನೇದ್ದು ಆನಂದಮಯ ಕೋಶ ಹೇಳಿದ್ರಿ ತಾವು. ಇದರಲ್ಲಿ ಆನಂದಮಯ ಕೋಶದಲ್ಲಿ ನಮ್ಮ ಅಂತರದಲ್ಲಿರುವುದನ್ನ ನಮಗ ದಿವ್ಯತೆಯನ್ನ ಅಜ್ಞಾನವನ್ನ ಕಳೆದು ಜ್ಞಾನದ ಕಡೆಗೆ ಹೋಗ್ಲಿಕ್ಕೆ ಅದು ನಮಗ್ ಸಹಾಯ ಮಾಡ್ತೈತೆ ಅನ್ನೋದು ತಿಳ್ಕೊಂಡಿದ್ದೆ. ಇವತ್ತು ನಾ ಮತ್ತೆ ನಿಮ್ ಕ್ಲಾಸ್ ಕೇಳೋದ್ರಿಂದ ಅದ ರಿವಿಷನ್ ಆದಂಗ ಆಯ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಇದು ಧ್ಯಾನದಿಂದ ನಮಗ ಹಂತ ಹಂತವಾಗಿ ನಮ್ಮಲ್ಲಿ ಬೆಳವಣಿಗೆ ಆಗ್ತೈತೆ ಅನ್ನೋದು ಗೊತ್ತಾಯ್ತು ಮೇಡಮ್. ಸೂಪರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ರೈಟ್. ಓಕೆ ಸ್ನೇಹಿತರೆ, ಈಗ ಪ್ರಶ್ನೆಗಳಿಲ್ಲ ಅಂದ್ರೆ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ರೈಟ್. ಓಕೆ ಮೇಡಮ್, ಐ ಥಿಂಕ್ ಪ್ರಶ್ನೆಗಳು ಮುಗಿಸಿದ ಅಂತ ಅನ್ಕೊಂಡಿದ್ವಿ. ಸೊ ಯಾರು ಏನೋ ಪ್ರಶ್ನೆಗಳು ಕೈ ಎತ್ತಾ ಇಲ್ಲ. ಸೊ ಐ ಥಿಂಕ್ ಪ್ರಶ್ನೆಗಳು ಮುಗಿದೆ. ಓಕೆ ಮೇಡಮ್, ಥ್ಯಾಂಕ್ ಯು, ಧನ್ಯವಾದಗಳು. ಸರ್ ಮಧುರಾ ಮೇಡಮ್ ಅವ್ರು ಮತ್ತೆ ಹ್ಯಾಂಡ್ ರೈಸ್ ಮಾಡ್ತಾ ಇದ್ದಾರೆ. ಓಕೆ ಓಕೆ, ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಂದೊಂದ್ ಸಣ್ಣ ಕ್ವಶನ್. ಈಗ ಧ್ಯಾನ ಮಾಡ್ತಾ ಮಾಡ್ತಾ ನಮ್ಗೆ ದೇಹ ಹಿಂಗೆ ವಾಲಕ್ ಸ್ಟಾರ್ಟ್ ಆಗ್ಬಿಡುತ್ತಲ್ಲ, ಅದು ಏನ್ ಸೂಕ್ಷ್ಮ ಶರೀರಕ್ಕೆ ಏನು ಅದು ಸಾಕು ಅಂತ ಅನ್ಸ್ತಾ ಇರುತ್ತಾ? ಇಲ್ಲ ಮ್ಯಾಮ್, ಯಾಕಂದ್ರೆ ಅದು ನಮ್ಗೆ ತುಂಬಾ ಖುಷಿಯಾಗಿರುವಾಗ ಅಥವಾ ನಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ನಮ್ಗೆ, ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಒಂದು ಬರ್ಡೇ ಇದೆ ಅನ್ಕೊಳ್ಳಿ, ನಮ್ ಬರ್ಡೇ ಇದೆ ಅನ್ಕೊಳ್ಳಿ. ಅವಾಗ ನಾವು ಗೆಸ್ಟ್ ಮಾಡಿರೋದಿಲ್ಲ ನಮ್ಗೆ ಇಷ್ಟು ಜನ ಗಿಫ್ಟ್ ತರ್ತಾರೆ, ಒಂದ್ 4-5 ಸಿಗ್ಬೋದು ಅಂತ. ಒಂದು 100-200ಕ್ಕಿಂತ ಹೆಚ್ಚು ಗಿಫ್ಟ್ ಬರಕ್ ಶುರುವಾದ್ರೆ ನಿಮ್ಗೆ ಎಷ್ಟು ಹ್ಯಾಪಿ ಆಗುತ್ತೆ. ಅಯ್ಯೋ, ನಾನ್ ಅನ್ಕೊಂಡಿದ್ದಕ್ಕಿಂತ ಹೆಚ್ಚು ಗಿಫ್ಟ್ ಬಂತಲ್ಲ ಅಂತ ಫುಲ್ ಖುಷಿ ಆಗುತ್ತಲ್ವಾ. ಅವಾಗ ಏನಾಗುತ್ತೆ, ಶರೀರ ತನ್ನಷ್ಟು ತಾನೇ ನಮ್ಗೆ ಗೊತ್ತಿಲ್ಲೇನೆ ಅದು ಡಾನ್ಸ್ ಮಾಡಕ್ ಶುರು ಮಾಡುತ್ತೆ ಅಲ್ವಾ. ಅದೇ ತರಹ ಆತ್ಮನಿಗೆ ಖುಷಿ ಆಗುತ್ತೆ. ಅದಕ್ಕೆ ಜಾಸ್ತಿ ಕಾಸ್ಮಿಕ್ ಎನರ್ಜಿಯನ್ನ ನಾವು ತಗೊಂಡಾಗ, ದೇಹದಲ್ಲಿ ತಗೊಂಡಾಗ 2 ರೀತಿಯದ್ದು ಅನುಭವ ಆಗುತ್ತೆ. ಒಂದು, ಅತಿಯಾಗಿ ಆತ್ಮನ ಆನಂದ ಆದಾಗ ಅದು ತನ್ನ ಆಕಾರಕ್ಕೆ, ತನ್ನ ವಿಶ್ರಾಂತಿಗೆ ಅನುಗುಣವಾಗಿ ವಾಲ್ತಾ ಹೋಗುತ್ತೆ. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂದ್ರೆ, ಕಾಸ್ಮಿಕ್ ಎನರ್ಜಿಯನ್ನ ನಾವು ಜಾಸ್ತಿ ಪ್ರಮಾಣದಲ್ಲಿ ತಗೊಂಡಿರಲ್ಲ. ಯಾವಾಗ ತಗೋತೀವಿ, ಧ್ಯಾನಕ್ಕೆ ಕುಳಿತಾಗ ಮಾತ್ರ ಹೆಚ್ಚು ಪ್ರಮಾಣದಲ್ಲಿ ತಗೋತೀವಿ. ಆ ಸಾಮರ್ಥ್ಯ ಆತ್ಮಕ್ಕೆ ಆ ಸಾಮರ್ಥ್ಯ ಇಲ್ಲದೆ ಇರೋ ಕಾಲಕ್ಕೆ ಸ್ವಲ್ಪ ಅದು ವಾಲ್ದಂಗ್ ಆಗುತ್ತೆ. ಹೆಚ್ಚು ಎನರ್ಜಿ ಬರ್ತಾ ಹೋದಾಗೆ ಸ್ವಲ್ಪ ಅದು ವಾಲ್ತಾ ಹೋಗುತ್ತೆ. ಓಕೆ, ಸೊ ಅವಾಗ ದೇಹ ಈ ರೀತಿ ವಾಲಿರುತ್ತೆ. ಬಿಟ್ರೆ ಅಲ್ಲಿ ಏನೋ ತೊಂದರೆಗಳಾಗ್ತಾ ಇರೋದಿಲ್ಲ. ಇದೆಲ್ಲ ಒಟ್ಟಾರೆ ಹೇಳ್ಬೇಕು ಅಂದ್ರೆ ಆತ್ಮ ಅದನ್ನ ಎಂಜಾಯ್ ಮಾಡ್ತಾ ಇರುತ್ತೆ, ನಮ್ ಸೋಲ್ ಅದನ್ನ ಎಂಜಾಯ್ ಮಾಡ್ತಾ ಇರುತ್ತೆ. ಥ್ಯಾಂಕ್ ಯು ಮೇಡಮ್. ಪ್ರತಿ ಸರಿನೂ ನಂಗೆ ಹಂಗೆ ಆಗುತ್ತೆ ಧ್ಯಾನದಲ್ಲಿ ಕೂತಾಗ. ಮಾರ್ನಿಂಗ್ ಅಷ್ಟೇ, ಈವ್ನಿಂಗ್ ಅಷ್ಟೇ. ಮತ್ತೆ ನಮ್ಮ ಮಧ್ಯದಲ್ಲಿ ಧ್ಯಾನ ಮಾಡ್ತೀನಿ, ಮಧ್ಯಾಹ್ನನೂ ಮಾಡ್ತೀನಿ. ಅವಾಗ ಫುಲ್ ಅಂದ್ರೆ ಹಿಂಗ ಆಗ್ತಾನೆ ಇರುತ್ತೆ. ಮತ್ತೆ ಹಿಂಗೆ ಮಾಡ್ಕೋಬೇಕಾಗುತ್ತೆ ಒಂದೊಂದ್ಸರಿ. ಅದಕ್ಕೆ ಅದು ಒಳ್ಳೆ ಅಂತ ಗೊತ್ತಾಗ್ಲಿಲ್ಲ ನನಗೆ, ಅದಕ್ಕೆ ಕೇಳಿದೆ. ಧ್ಯಾನದಲ್ಲಿ ನಡೆಯುವಂತದ್ದು ಎಲ್ಲವೂ ಕೂಡ ಒಳ್ಳೇದೇ, ಕೆಟ್ಟದ್ದು ಅನ್ನೋದು ಯಾವುದೂ ಇಲ್ಲ. ಇನ್ನೊಂದು ಅತ್ಯಂತ ಕಾಮನ್ ಆಗಿರುವಂತ ರೀಸನ್ ಏನು ಅಂತಂದ್ರೆ, ದೇಹ ತನ್ನ ವಿಶ್ರಾಂತಿದಾಯಕ ಸ್ಥಿತಿಯನ್ನ ಪಡೆಯುತ್ತೆ. ಅದಕ್ಕೆ ಎಷ್ಟು ರಿಲ್ಯಾಕ್ಸೇಷನ್ ಬೇಕೋ ಅಷ್ಟು ರಿಲ್ಯಾಕ್ಸ್ ಅನ್ನ ಮೆಡಿಟೇಷನ್ ಸ್ಥಿತಿಯಲ್ಲೇ ಪಡೆಯೋದು. ನಾವು ನಿದ್ದೆ ಮಾಡೋ ಕಾಲಕ್ಕೆ ನೋಡಿ ಹೆಂಗೆಲ್ಲ ಮಲಗಿರ್ತೀವಿ ಅಲ್ವಾ, ಸೊ ದೇಹ ಆರಾಮ್ ಮಲ್ಕೊಂಡ್ಬಿಟ್ಟಿರುತ್ತೆ. ಅದೇ ತರಹ ಸಂಪೂರ್ಣ ವಿಶ್ರಾಂತಿ ಅನ್ನೋದು ಧ್ಯಾನದಲ್ಲಿ ಮಾತ್ರನೇ ಸಿಗುತ್ತೆ ದೇಹಕ್ಕೆ. ಓಕೆ, ಥ್ಯಾಂಕ್ ಯು. ಮತ್ತೆ ಅದು ನಾವು ಧ್ಯಾನ ಮಾಡ್ತೀವಲ್ಲ ಮೇಡಮ್, ಅಂದ್ರೆ ಈಗ 1.5 hour ಅಥವಾ ಒಂದೂವರೆ ತಾಸು ಈಗ ಆದ್ಮೇಲೆ, ಧ್ಯಾನಗಳಾದ್ಮೇಲೆ ನನಗೆ ಸಾಕು ಅನ್ನಿಸ್ತಾ ಇರುತ್ತೆ ಮೇಡಮ್. ಕೈಯೆಲ್ಲ ಹಿಂಗಾಗಿ ಅಂದ್ರೆ ಎದ್ದು ಬಿಡೋಣ ಅನ್ಸುತ್ತೆ, ಕುತ್ಕೊಳಕ್ಕೆ
ಇನ್ನು ಕುತ್ಕೋಬೇಕು ಅನ್ಕೋತೀನಿ ನಾನು, ಆಗ್ತಾ ಇಲ್ಲ ನನಗೆ. ಅದೇನಕ್ಕೆ ಆತರ ಆಗುತ್ತೆ? ಇಲ್ಲ, ವಯಸ್ಸು ಇನ್ನರ್ ವಾಯ್ಸ್ ಬರ್ತಾ ಇರುತ್ತೆ ಮ್ಯಾಮ್, ಇವತ್ತಿಗೆ ಇಷ್ಟು ಸಾಕು ಅಂತ ಒಳಗಡೆಯಿಂದ ಹಾ, ಧ್ವನಿ ಅದೇ. ಬಂತಂದ್ರೆ ಅದನ್ನ ಹಾ, Okay, ಹೊಟ್ಟೆ ಬಿಟ್ಬಿಡ್ಬೇಕಲ್ವಾ? ಮಾಡ್ತೀವಾ? ಹಾ, ಓಕೆ ಓಕೆ, ಅದೇ ಹೊಟ್ಟೆ ಅದು ತುಂಬಾ ಆಗ್ತಾ ಇರುತ್ತೆ ಹಾ, ನಂಗೆ ಪ್ರತಿ ಸರಿನೇ ಕುತ್ಕೊಳಕ್ಕೆ ಆಗಲ್ಲ, ಎದ್ದು ಬಿಡ್ಬೇಕು ಅಂತ, ಎದ್ದು ಓಡೋಡ್ಬಿಡೋಣ ಅಂತ ಅನ್ಸುತ್ತೆ, ಅದಕ್ಕೆ ಕೇಳಿದ್ದು. ಅದೇ ಅಂದ್ರೆ ನನ್ನ ಸ್ವಲ್ಪ ಇದು ದೇಹಕ್ಕೆ ಹೇಗೆ ಇಷ್ಟೇ ಅಂತ ಅಲ್ವಾ? ನನ್ನ ದೇಹ ಸ್ಥಿತಿಗೆ ಇಷ್ಟೇ ಸಾಕು ಅಂತ ಇರುತ್ತಾ? ಇಲ್ಲ, ಬೇಸಿಕ್ಲಿ ಏನು ಅಂತಂದ್ರೆ ನಮ್ಗೆ ಫಸ್ಟ್ ಆಫ್ ಆಲ್ ಅಂದ್ರೆ ಕೂತ್ಕೊಳ್ಳೋ ಸಾಮರ್ಥ್ಯ ಇರಲ್ಲ. ಹೌದು ಹೆಚ್ಚು ಹೊತ್ತು ಕೂತ್ಕೊಂಡಿರುವಂತ ಅಭ್ಯಾಸ ಇರಲ್ಲ. ಹೌದು ಓಕೆ, ನೀವು ಹೆಚ್ಚು ಹೊತ್ತು ಕೂತ್ಕೊಳ್ಳೋದಕ್ಕೆ ಫಸ್ಟ್ ನೀವು ಅಭ್ಯಾಸ ಮಾಡ್ತಾ ಹೋದ್ರೆ, ನಾನ್ 3 ಗಂಟೆ ಕೂತ್ಕೊಳ್ಳೇಬೇಕು ಅಂತ ನೀವು ಗಟ್ಟಿಯಾಗಿ ಅನ್ಕೊಂಡ್ರೆ ಅದು 3 ಗಂಟೆ ಕೂತ್ಕೊಳ್ಳುತ್ತೆ. ಓಕೆ ಓಕೆ ಎಸ್, ನಾನು 3 ಅವರ್ಸ್ ಖಂಡಿತ ಕೂತ್ಕೋತೀನಿ ಅನ್ಕೊಂಡಾಗ ಖಂಡಿತ ಕೂತ್ಕೊಳ್ಳುತ್ತೆ. ದೇಹ ಮತ್ತು ಮನಸ್ಸು ಸ್ವಲ್ಪ ಅಡ್ಡಿ ಮಾಡುತ್ತೆ ಮ್ಯಾಮ್ ಧ್ಯಾನಕ್ಕೆ ಹೌದು ಹೌದು ಆರಂಭದಲ್ಲಿ. ಹೌದು ಹೌದು ಅದನ್ನ ನಾವು ಸ್ವಲ್ಪ ಸೈಡ್ ಇಡಬೇಕು. ಇಲ್ಲ, ನಾನು ಇನ್ನು ಕೂತ್ಕೋಬೇಕು, ಎಸ್ ನಾ ಇನ್ನು ಹೌದು. ಕೂತ್ಕೋಬೇಕು, ಸ್ವಲ್ಪ ಫ್ರೆಶ್ ಆಗಿ ಬರೋದು ಮತ್ತೆ ಕೂತ್ಕೋಬೇಕು. ಮತ್ತೆ ಎದ್ದು ಹೋಗಿ ಬಂದು ಕೂತ್ಕೋಬೋದಲ್ವಾ? ನಡೆಯುತ್ತೆ ಮ್ಯಾಮ್, ಖಂಡಿತ Okay. ಮಾಡ್ಬೋದು. ಏನ್ ಓಕೆ, ತುಂಬಾ ಧನ್ಯವಾದ ಮೇಡಮ್. ಇದು ತುಂಬಾ ಇತ್ತು, ನಾನು ರಂಗನಾಥ್ ಸರ್ ಹತ್ರನು ಕೇಳ್ಬೇಕು ಮಾರ್ನಿಂಗ್ ಅಂತ ಅನ್ಕೊಂಡಿದ್ದೆ, ಇವತ್ತು ಟೈಮ್ ಇದೆ ಅಂತ ಕೇಳಿದೆ. ತುಂಬಾ ಧನ್ಯವಾದ ಮೇಡಮ್, ತುಂಬಾ ಒಳ್ಳೆ ವಿಷಯ ಹೇಳಿದ್ರಿ. ನನ್ಗೊಂಥರ ಕ್ಲಾರಿಫೈ ಆಯ್ತು ಇವಾಗ ಅದು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ರೈಟ್. ಓಕೆ ಸ್ನೇಹಿತರೆ, ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು ಮತ್ತೆ ನಮಸ್ತೆ, ಶುಭರಾತ್ರಿ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು.